सद्मनाम् अणूनां महतां चापि करुणा भवतां मयि तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राजचक्रवर्तिनं श्रीमदानन्दतीर्थीयमतमाचन्द्रतारकम् आसेतो न तुषाराद्रे समीचीनं प्रवर्तताम् जन्माद्यस्य यतोन्मयादिकरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति अनुसूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोक्षितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषविस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि यस्वानुभावमखिलश्रुतिसारमेकमध्यात्मदेवम् अतिथिदीर्षतान्तमोन्धं संसारिणां करुणयाः पुराणमुख्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये ॐ स्वस्तिस्तु सुरामशेषं मङ्गलानि भवन्तु। ಶ್ರೀಮದ್ಭಾಗವತದ ಪ್ರವಚನ ಮಾಲಿಕೆಯ ಪ್ರಾರಂಭದಲ್ಲಿ ನಿನ್ನೆಯ ದಿನ ಭಾಗವತದ ಮಹತ್ವ, ಭಾಗವತವನ್ನು ಅವಲಂಬಿಸಿ ನಮ್ಮ ಪ್ರಾಚೀನ ಜ್ಞಾನಿಗಳು ತಮ್ಮ ಜೀವನವನ್ನು ನಡೆಸಿದಂತಹ ಒಂದು ಅದ್ಭುತವಾದ ಚರಿತ್ರೆಗಳನ್ನು ಕೇಳುವುದರ ಮೂಲಕ ಭಾಗವತದಲ್ಲಿ ಪ್ರತಿಪಾದ್ಯವಾದ ಅಂಶಗಳೇನು ಎನ್ನುವುದನ್ನು ಸಾಮಾನ್ಯವಾಗಿ ನಾವು ತಿಳಿದಿದ್ದೇವೆ. ಪರಮಾತ್ಮನ ನಿರ್ದುಷ್ಟವಾದಂತಹ ಗುಣಪರಿಪೂರ್ಣ ಸ್ವಭಾವವೇನಿದೆ ಆ ವ್ಯಕ್ತಿತ್ವವನ್ನು ಭಾಗವತ ಚೆನ್ನಾಗಿ ತಿಳಿಸಿಕೊಡ್ತಾ ಇದೆ. ಆಚಾರ್ಯರು ಭಾಗವತದ ತಾತ್ಪರ್ಯದಲ್ಲಿ ತಿಳಿಸುವಂತೆ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವೇರ್ಣಯ ಗಾಯತ್ರಿ ಭಾಷ್ಯ ರೂಪೋಸೋ ವೇದಾರ್ಥ ಪರಿಬ್ರಹ್ಮಿತ ಅಂತ ಎಲ್ಲ ಶಾಸ್ತ್ರಗಳ ಸಾರ ಇಲ್ಲಿ ನಮಗೆ ಸರ್ವವಾಗಿ ಸಿಗ್ತಾ ಇದೆ. ಆದ್ದರಿಂದಾಗಿ ಆ ಭಗವಂತನ ಸ್ವರೂಪವನ್ನು ತಿಳಿಯಬೇಕು. ಭಗವಂತನ ಸ್ವರೂಪವನ್ನು ತಿಳಿಯಲಿಕ್ಕೆ ಬೇಕಾದ ಶುದ್ಧಿಯನ್ನು ನಾವು ಸಂಪಾದನೆ ಮಾಡಿಕೊಳ್ಳಬೇಕು. ದೇಹ ಶುದ್ಧಿ, ವಾಕ್ಶುದ್ಧಿ, ಮನಃಶುದ್ಧಿಗಳನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಅದಕ್ಕೆ ಬೇಕಾದ ಬಾಹ್ಯವಾದ ವ್ಯವಸ್ಥೆಗಳನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು. ಹೀಗೆ ನಿರ್ವ್ಯಾಜವಾದ ನಿಷ್ಕಾಮವಾದಂತಹ ಕರ್ಮಾಚರಣೆಯನ್ನು ಮಾಡುವುದರ ಮೂಲಕವಾಗಿ ಶುದ್ಧವಾದ ತತ್ವಜ್ಞಾನ ಭಕ್ತಿಗಳನ್ನು ಸಂಪಾದನೆ ಮಾಡಿಕೊಂಡು ಆ ಭಗವಂತನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಅನ್ನೋದೇ ಭಾಗವತದ ನಿಜವಾದ ತಾತ್ಪರ್ಯ. ಈ ಭಾಗವತದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ ಸುಮ್ಮನೆ ನಾವು ತುಂಬಾ ದೊಡ್ಡದು ಅಂತ ಹೇಳಿದ್ರೆ ಮನಸ್ಸಿಗೆ ಮುಟ್ಟೋದಿಲ್ಲ. ಅದಕ್ಕೆ ವೇದಗಳು, ಮಹಾಭಾರತ ಎಲ್ಲ ಪ್ರಾಚೀನ ಗ್ರಂಥಗಳನ್ನು ನಿಯಮವನ್ನು ಇಟ್ಕೊಂಡಿವೆ. ಪ್ರಾಯ ಇವತ್ತಿನ ಆಧುನಿಕ ಶಿಕ್ಷಣ ಕ್ರಮದಲ್ಲೂ ಕೂಡ ಇದನ್ನ ಹೇಳ್ತಾರೆ ಅಂತ ತುಂಬಾ ಜನ ಹೇಳ್ತಾರೆ. ಮಕ್ಕಳಿಗೆ ಸುಮ್ಮನೆ ವಿಷಯಗಳನ್ನು ಹೇಳ್ತಾ ಹೋದ್ರೆ ತಲೆಗೆ ಹೋಗೋದಿಲ್ಲ. ಏನೋ ಒಂದು ಆಟದ ಮೂಲಕ ಪಾಠವನ್ನು ಹೇಳಬೇಕು, ಕಥೆಯ ಮೂಲಕ ಪಾಠವನ್ನು ಹೇಳಬೇಕು, ನೋಟದ ಮೂಲಕ ಪಾಠವನ್ನು ಕಲಿಸಬೇಕು ಅಂತ ಆಧುನಿಕ ಶಿಕ್ಷಣದ ಕ್ರಮ ಅಂತ. ಇದು ಪ್ರಾಚೀನ ಕಾಲದಲ್ಲೂ ನಾವು ನೋಡ್ತೇವೆ. ಒಂದು ಕಥೆಯನ್ನು ಹೇಳಿ ತತ್ವವನ್ನು ತಿಳಿಸುವಂತಹ ಕ್ರಮ, ಒಂದು ಆಖ್ಯಾಯಿಕೆ ಅಂತ ಕರೀತಾರೆ. ಒಂದೊಂದು ಚರಿತ್ರೆ, ಯಾರೋ ಒಬ್ಬರ ಜ್ಞಾನಿಗಳ ಸಂವಾದವನ್ನು ಹೇಳ್ತಾ ಆ ಸಂವಾದದ ಮಧ್ಯದಲ್ಲಿ ತತ್ವವನ್ನು ತಿಳಿಸುವಂತಹ ಕ್ರಮ. ಇನ್ನೊಂದು ಉಪದೇಶ ಪರಂಪರೆ. ಯಾರು ಎಷ್ಟೇ ದೊಡ್ಡ ಜ್ಞಾನಿಗಳಾಗಿರಲಿ, ನಾನು ಈ ವಿಷಯವನ್ನು ಸ್ವತಂತ್ರವಾಗಿ ಹೇಳ್ತಾ ಇದ್ದೀನಿ ಅಂತ ಯಾವ ಜ್ಞಾನಿಗಳು ಹೇಳೋದಿಲ್ಲ. ಇಂತಹ ಜ್ಞಾನಿಗಳು ಇಂಥವರಿಗೆ ಉಪದೇಶವನ್ನು ಮಾಡಿದ್ರು, ಅವರು ನನಗೆ ಹೇಳಿದ್ರು, ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಅನ್ನೋದೇ ಕ್ರಮ. ಅಂದ್ರೆ ಉಪದೇಶ ಪರಂಪರೆಯನ್ನು ತಿಳಿಸುವಂತಹ ಒಂದು ಕ್ರಮ. ಮತ್ತೆ ಚರಿತ್ರೆಯ ಮೂಲಕ ಆ ತತ್ವವನ್ನು ತಿಳಿಸುವಂತಹ ಕ್ರಮ, ಕಥೆಯ ಮೂಲಕ ಚರಿತ್ರೆಯನ್ನು ತಿಳಿಸುವಂತಹ ಕ್ರಮ. ಆದ್ದರಿಂದ ಇತಿಹಾಸವೂ ಉಳಿಯುತ್ತೆ, ತತ್ವವೂ ಕೂಡ ಸರಳವಾಗಿ ಗೊತ್ತಾಗತ್ತೆ. ಇದೆಲ್ಲವೂ ಕೂಡ ಪ್ರಾಚೀನದ ಒಂದು ಕ್ರಮವಾಗಿದೆ. ಆ ನಿಟ್ಟಿನಲ್ಲಿ
ಈ ಭಾಗವತದ ಪ್ರವಚನ ಎಲ್ಲಿ ಪ್ರಾರಂಭವಾಯಿತು, ಹೇಗೆ ಭೂಮಿಯಲ್ಲಿ ಪ್ರಚಾರಗೊಳ್ತು, ಜೊತೆಗೆ ಭಾಗವತದ ಮಹತ್ವ ಯಾಕೆ ಇಷ್ಟಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ವೇದವ್ಯಾಸ ದೇವರು ಸೂತ ಪುರಾಣಿಕರು ಹಾಗೂ ಶೌನಕಾಚಾರ್ಯರ ಸಂವಾದದ ಮಾಧ್ಯಮದಲ್ಲಿ ಭಾಗವತವನ್ನು ಜಗತ್ತಿಗೆ ಮುಟ್ಟಿಸ್ತಾ ಇದ್ದಾರೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯಶ್ಚೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯ ಪ್ರಸಿದ್ಧವಾದಂತಹ ಚರಿತ್ರೆಗಳಿವೆಲ್ಲ. ಆ ನೈಮಿಷಾರಣ್ಯ ಅಂತ ಅದನ್ನು ಯಾಕೆ ಕರೀತಾರೆ ಅಂತ ಅನ್ನೋದಕ್ಕೆ ಯಾದವಾರ್ಯರು ವಿಜಯಧ್ವಜ ತೀರ್ಥರ ಅನೇಕ ಅಭಿಪ್ರಾಯಗಳನ್ನು ತಿಳಿಸ್ತಾರೆ. ನಿಮಿಷಾರ್ಧದಲ್ಲಿ ದೈತ್ಯರನ್ನು ಅಲ್ಲಿ ಪರಾಭವಗೊಳಿಸಬಹುದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನೈಮಿಷ ಅಂತ ಕರೀತಾರಂತೆ. ಹೀಗೆ ಇನ್ನೂ ಅನೇಕ ಕಾರಣಗಳನ್ನು ಕೊಡ್ತಾರೆ. ಅದು ನೈಮಿಷ ಅಂತ ಹೆಸರನ್ನು ಪಡೆದುಕೊಂಡಿದ್ರು ಕೂಡ ಅನಿಮಿಷಾರಣ್ಯ, ಅದೇ ಅನಿಮಿಷರ ವಾಸಸ್ಥಾನ. ಅನಿಮಿಷರು ಅಂತಂದ್ರೆ ಯಾರು? ನಿದ್ರೆಯನ್ನು ಗೆದ್ದಂತಹ ದೇವತೆಗಳು. ನರಸಿಂಹದೇವರು ಅಂತ ವಿಜಯಧ್ವಜ ತೀರ್ಥರು ಹೇಳ್ತಾರೆ. ನರಸಿಂಹದೇವರೇ ಮೊದಲಾದ ಅಂದ್ರೆ ಪರಮಾತ್ಮನೇ ಮೊದಲಾದ ಅನೇಕ ದೇವತೆಗಳ ಸನ್ನಿಧಾನ ಆ ನೈಮಿಷಾರಣ್ಯದಲ್ಲಿ ಇದೆ. ಆದ್ದರಿಂದ ಅನಿಮಿಷ ಕ್ಷೇತ್ರವಾದಂತಹ ನೈಮಿಷಾರಣ್ಯ. ಆ ನೈಮಿಷಾರಣ್ಯದಲ್ಲಿ ಶೌನಕಾದಿ ಋಷಿಗಳು, ಇವರೆಲ್ಲ ಒಳ್ಳೊಳ್ಳೆ ಬ್ರಾಹ್ಮಣರು. ಅವರು ಸಹಸ್ರ ಸಮವಾಸತ 1000 ವರ್ಷಗಳ ಕಾಲ ದೀರ್ಘವಾದಂತಹ ಒಂದು ಯಾಗವನ್ನು ಮಾಡಬೇಕು ಅಂತ ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಯಾಕೆ? ಸ್ವರ್ಗಾಯ ಲೋಕಾಯ, ಸ್ವರ್ಗಲೋಕವನ್ನು ಪಡೆಯಬೇಕು ಅನ್ನೋದಕ್ಕೋಸ್ಕರ ದೀರ್ಘವಾದ ಸತ್ರವನ್ನು ಆಚರಣೆ ಮಾಡ್ತಾ ಇರ್ತಾರೆ. ನಮಗೆ ಮೇಲ್ನೋಟಕ್ಕೆ ಈ ಶ್ಲೋಕವನ್ನು ನೋಡಿದ್ರೆ ಸ್ವರ್ಗವನ್ನು ಹೊಂದಬೇಕು ಅನ್ನೋದಕ್ಕೋಸ್ಕರ ಈ ಸತ್ರವನ್ನು ಆಚರಣೆ ಮಾಡ್ತಾ ಇದ್ರು ಅಂತ ತೋರುತ್ತೆ. ಆದರೆ ನಮ್ಮ ಪ್ರಾಚೀನರು ತಿಳಿಸ್ತಾರೆ, ಸ್ವರ್ಗಲೋಕ ಅಂತ ಅನ್ನೋದು ಕರ್ಮಾಚರಣೆಯಿಂದಲೇ ಪ್ರಾಪ್ತವಾಗುತ್ತೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋಯಜೇತ ಇತ್ಯಾದಿ ವಾಕ್ಯಗಳನ್ನು ನಾವು ಕೇಳ್ತಾನೆ ಇರ್ತೇವೆ. ಸರಿಯಾದ ರೀತಿಯಲ್ಲಿ ಕರ್ಮಾನುಷ್ಠಾನವನ್ನು ಮಾಡೋದ್ರಿಂದ ಸ್ವರ್ಗಲೋಕ ಪ್ರಾಪ್ತಿಯಾಗತ್ತೆ. ಅದಕ್ಕೆ 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡುವಂತಹ ಅನಿವಾರ್ಯತೆ ಇಲ್ಲ. ಮತ್ತು ಅಷ್ಟಕ್ಕೋಸ್ಕರನೇ ಕುಳಿತಿದ್ರ? ಹಾಗಲ್ಲ. ಅವರಲ್ಲಿ ಕುಳಿತಿದ್ದು ಯಾಕೆ ಅಂತಂದ್ರೆ ಸ್ವರ್ಗಲೋಕ ಅಂತಂದ್ರೆ ಪರಮಾತ್ಮನ ಸ್ಥಾನ ಅಂತ ಅರ್ಥ. ಸ್ವರ್ಗ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ, ಪರಮಾತ್ಮನಿರುವ ಸ್ಥಾನ ಅಂತ ಅರ್ಥ. ಹಾಗಾಗಿ ಒಟ್ಟಾರೆ ಮೋಕ್ಷ ಸ್ಥಾನ, ವೈಕುಂಠ ಸ್ಥಾನ, ಭಗವಂತನ ಸನ್ನಿಧಾನ ಇರುವಂತಹ ವಿಶೇಷವಾದಂತಹ ಲೋಕ ಏನಿದೆ, ಆ ಲೋಕವನ್ನು ಪಡೆಯಬೇಕು ಅನ್ನುವ ದೃಷ್ಟಿಯಿಂದಾಗಿ ಅವರಲ್ಲಿ ಸೇರಿದ್ರು. ಸೇರಿ ಏನು ಮಾಡ್ತಾ ಇದ್ರು ಅಂತಂದ್ರೆ, ಒಂದು ಬಾರಿ ಬೆಳಿಗ್ಗೆ ಹೊತ್ತಿನ ಎಲ್ಲ ಅನೇಕಗಳನ್ನು ಮುಗಿಸಿದ್ದಾರೆ. ತಯೇ ಕದಾತು ಮುನಯ ಪ್ರಾತರಹುತ ಹುತಾಶನಾ ಸತ್ಕೃತಂ ಸೂತಮಾಸೀನಂ ಪಪ್ರಚ್ಛುರಿತ ಮಾತೃತಾ. ಎಲ್ಲರೂ ಬೆಳಿಗ್ಗೆ ಎದ್ದು, ನಮ್ಮ ಹಾಗೆ ಬೆಳಿಗ್ಗೆ ಎದ್ದು ವಾರ್ತಾಪತ್ರಿಕೆಯನ್ನು ನೋಡಿ, ಅಭ್ಯಾಸ ಇದ್ದರೆ ಚಹಾ ಕಾಫಿಗಳನ್ನೆಲ್ಲ ಸ್ವೀಕಾರ ಮಾಡಿ, ಆಮೇಲೆ ಮನಸ್ಸಿಗೆ ಬಂದರೆ ಸ್ನಾನ ಮಾಡಿ, ಅವಕಾಶ ಇದ್ದರೆ ಸಂಧ್ಯಾವಂದನೆ ಮಾಡಿ ಮುಗಿದಷ್ಟಕ್ಕೆ ಇದೆ ಸಾಧ್ಯ. ಕೊನೆ ಸಂಸ್ಕಾರ ಇದ್ದರೆ ಪೂಜೆ ಮಾಡುವಂಥದ್ದು. ಉಪಾಸನೆ, ಅಗ್ನಿಹೋತ್ರ ಇದ್ಯಾವುದು ನಮಗೆ ಸಂಬಂಧವೇ ಪಟ್ಟಿರುವಂತಹ ವಿಚಾರ ಅಲ್ಲ ಇವತ್ತಿನ ಕಾಲದಲ್ಲಿ. ಆ ಋಷಿಗಳು ಹಾಗಿರಲಿಲ್ಲ. ಅದಕ್ಕೆ ಹೇಳ್ತಾರೆ ಪ್ರಾತರಹುತ ಹುತಾಶನ. ಪ್ರಾತಃ ಕಾಲದಲ್ಲಿ ಮಾಡಬೇಕಾದ ಅಗ್ನಿ ಸಂಬಂಧಪಟ್ಟ ಕಾರ್ಯಗಳು, ಉಪಾಸನ ಮೊದಲಾದಂತಹ ಕಾರ್ಯಗಳೇನಿತ್ತು ಅದನ್ನೆಲ್ಲವನ್ನು ಕೂಡ ಮುಗಿಸಿದ್ರು. ಉಪಾಸನ ಮಾಡಿದ್ರು, ಸಂಧ್ಯಾವಂದನೆ ಮಾಡಿದ್ರು ಹೇಳಲೇ ಇಲ್ಲ ಅಂತಂದ್ರೆ ಉಪಾಸನ ಮಾಡಬೇಕಾದ್ರೆ ಸಂಧ್ಯಾವಂದನೆ ಆಗಿರಲೇಬೇಕು. ಪ್ರಾತಃ ಕಾಲದ ಅನೇಕಗಳೇನಿತ್ತು ಎಲ್ಲವನ್ನು ಮುಗಿಸಿದ್ರು ಅಂತ ಅರ್ಥ. ಆ ಪ್ರಾತಃ ಕಾಲದ ಉಪಾಸನಾದಿಗಳನ್ನು ಮುಗಿಸಿಕೊಂಡು ಅವರು ಸಿದ್ಧರಾಗಿರ್ತಾರೆ. ಆ ಸಂದರ್ಭದಲ್ಲಿ ಸೂತ ಪುರಾಣಿಕರು ಆ ಸ್ಥಳಕ್ಕೆ ಬರ್ತಾರೆ. ಆ ಸೂತ ಪುರಾಣಿಕರು ಬಂದಾಗ ಅವರನ್ನ ಪ್ರಶ್ನೆ ಮಾಡಬೇಕು ಅಂತ ಅವರಿಗೆ ಅಪೇಕ್ಷೆ ಆಗುತ್ತೆ. ಬರ್ತಿದ್ದಾಗೆ ಪ್ರಶ್ನೆ ಮಾಡಲಿಲ್ಲ, ಅವರಿಗೆ ಆಸನವನ್ನು ಕೊಡ್ತಾರೆ. ಮಹಾಭಾರತದಲ್ಲಿ ಈ ಪ್ರಸಂಗ ಬರುತ್ತೆ. ಆಸನವನ್ನು ಕೊಡ್ತಾರೆ. ಆಸನವನ್ನು ಕೊಟ್ಟು ಉಪಚಾರವನ್ನು ಕೊಡ್ತಾರೆ. ಮನೆಗೆ ಬಂದಾಗ ಮಹಾಭಾರತ ಹೇಳುತ್ತೆ, ಮನೆ ಅಂತ ಯಾವುದನ್ನು ಕರೀತಾರೆ ಅಂತಂದ್ರೆ ಬಾಯಿ ತುಂಬ ಮಾತು, ಕೂಡ್ಲಿಕ್ಕೆ ಆಸನ, ಕುಡಿಲಿಕ್ಕೆ ನೀರು, ತಿನ್ಲಿಕ್ಕೆ ಆಹಾರ, ಇದಿಷ್ಟಿದ್ರೆ ಅದನ್ನು ಮನೆ ಅಂತ ಕರೀತಾರಂತೆ. ಆಹಾರ ಕೊಡುವಷ್ಟು ಶ್ರೀಮಂತಿಕೆ ನಮಗಿಲ್ಲ, ನೀರನ್ನಾದರೂ ಕೊಡಿ. ನೀರನ್ನು ಕೊಡ್ಲಿಕ್ಕೂ ಪರಿಸ್ಥಿತಿ ಇಲ್ಲ. ವಾಸ್ತವಿಕವಾಗಿ ಹಿಂದಿನ ಕಾಲದಲ್ಲಿ ಪರಿಸ್ಥಿತಿ ಇತ್ತೋ ಇಲ್ಲ ಗೊತ್ತಿಲ್ಲ, ಈಗಂತೂ ಅದು ಬಂದಿದೆ. ಯಾಕಂದ್ರೆ ಮನೆಗೆ ಯಾರಾದ್ರೂ ಬಡಿ ಬ್ರಾಹ್ಮಣರು ಬರ್ತಾರೆ, ಬಡಿ ಬೇಕಾಗಿಲ್ಲ, ಒಳ್ಳೆ ಸಾಮಾನ್ಯ ಸ್ಥಿತಿಯಲ್ಲಿ ಬಂದರೂ ಕೂಡ ಅವ್ರ ಮನೇಲಿ ನೀರು ಕುಡಿತೀವಿ ಅಂತ ಹೇಳೋ ಪರಿಸ್ಥಿತಿ ಇರೋದಿಲ್ಲ. ಯಾಕಂದ್ರೆ ಯಾರ ಮನೇಲಿ ಒಳ್ಳೆ ನೀರಿನ ವ್ಯವಸ್ಥೆ ಇರೋದಿಲ್ಲ. ಎಲ್ಲ ಮನೆಯಲ್ಲೂ ಟ್ಯಾಂಕರು, ಫಿಲ್ಟರು, ಈ ಥರದ ವ್ಯವಸ್ಥೆಗಳು, ಮತ್ತು ಬಿಸ್ಲೇರಿ ಬಾಟ್ಲು, ಈ ಥರ ಸ್ಥಿತಿ. ಹಾಗಾಗಿ ನೀರನ್ನು ಕುಡಿಬೇಕು ಅಂದಾಗ ಹಸತಿ ಯೋಚನೆ ಮಾಡಬೇಕಾದ ಕಾಲ ಇದೆ. ಇರಲಿ, ಒಟ್ಟಾರೆ ಆಹಾರದ ಶ್ರೀಮಂತಿಕೆ ಇಲ್ಲ ಅಂತಂದ್ರೆ ನೀರನ್ನಾದರೂ ಕೊಡಬೇಕು. ನೀರಿನ್ನು ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂತಂದ್ರೆ ಸರಿಯಾಗಿ ಕುಳಿತುಕೊಳ್ಳಿ, ನಮ್ಮಲ್ಲಿ ಏನು ತೊಗೊಳ್ಲಿಕ್ಕೆ ಆಗಲ್ಲ ಪಾಪ ಅಂತ ಈ ಥರ ಒಳ್ಳೆ ಮಾತು ಆಸನವನ್ನಾದರೂ ಕೊಡಬೇಕು. ಕೂಡ್ಲಿಕ್ಕೆ ಕೂಡ ಆಸನ ಜಾಗ ಇಲ್ಲ ನಮ್ಮ ಮನೆಯಲ್ಲಿ ಅಂತಾರೆ, ಮಾತನ್ನಾದರೂ ಕೊಡಬೇಕು. ಬನ್ನಿ
ಮನೆಗೆ ಬಂದವರನ್ನ ಬನ್ನಿ ಅಂತ ಕರಿಬೇಕು. ಕೆಲವರು ಇರ್ತಾರೆ ಮನೆಗೆ ಬಂದರೆ ಬನ್ನಿ ಅಂತಲೂ ಕರೆಯೋದಿಲ್ಲ, ಬಾಗಿಲು ಹಾಕೊಂಡು ಹೋಗ್ಬಿಟ್ಟಿರ್ತಾರೆ. ಅದು ಕೆಲವರು ಬಾಗಿಲು ತೆಗೆದು ಹೋಗ್ತಾರೆ, ಬನ್ನಿ ಅಂತ ಕರೆಯೋದಿಲ್ಲ. ಬಂದವ್ರು ಏನು ಮಾಡಬೇಕು, ಮನೆ ಮುಂದೆ ನಿಂತ್ಕೊಂಡು. ಕೆಲವರಂತೂ ಮನೆ ಮುಂದೆ ಬೋರ್ಡ್ ಹಾಕಿರ್ತಾರೆ, ಬೆಂಗಳೂರು ಅಂತಲ್ಲೆಲ್ಲ ನಾಯಿದೆ ಎಚ್ಚರಿಕೆ ಅಂತ, ಯಾರು ಬರಬೇಡಿ ಅಂತಾರೆ ಸರ್. ಅಲ್ಲಿಂದಲೇ ನೋಡ್ಕೊಂಡು ಹೋಗ್ಬಿಡ್ಬೇಕು. ಅಂದರೆ ಬಂದವರನ್ನ ಬನ್ನಿ ಅದು ಕೆಲವರಿಗೆಲ್ಲ ಒಂದು ಭಾವನೆ ಇದೆ. ಬೇರೆ ಯಾರು ಸಂಬಂಧಿಕರು ಅಲ್ಲದೆ ಇರೋರು ಬಂದರೆ ಅವರನ್ನು ಕರಿಬೇಕು, ಸಂಬಂಧಿಕರು ಬಂದರೆ ಅವ್ರನ್ನ ಕರೆಯೋ ಅವಶ್ಯಕತೆ ಇಲ್ಲ. ಯಾಕಿದ್ದು ಅವ್ರದೇ ಮನೆ, ಬಂದರೆ ಬರಲಿ ಬಿಡೋರು, ಬರಲಿ, ಅಷ್ಟು ವಿಚಾರ ಅಪೇಕ್ಷೆ ಇದೆಯಾ? ಹೀಗೆಲ್ಲ ಸಂಬಂಧಿಕರಿರಲಿ ಅಸಂಬಂಧಿಕರಿರಲಿ ಮನೆಯಲ್ಲಿ ನಿತ್ಯ ಯಾರು ವಾಸ ಮಾಡ್ತಾರೆ ಅವರನ್ನು ಹೊರತುಪಡಿಸಿ ಬೇರೆ ಯಾರೇ ಮನೆಗೆ ಬಂದರೂ ಕೂಡ ಅವರಿಗೆ ಮಾಡಬೇಕಾದ ಉಪಚಾರಗಳನ್ನು ಮಾಡಲೇಬೇಕು. ಇಲ್ಲ ಅಂತಂದ್ರೆ ಏನಾಗತ್ತೆ, ಎಷ್ಟು ದುಸ್ಥಿತಿ ಇರತ್ತೆ ಇದಂತಂದ್ರೆ ಮಹಾಭಾರತ ಹೇಳುತ್ತೆ, ಯಾರು ಈ 4 ಉಪಚಾರಗಳನ್ನ ಮಾಡೋದಿಲ್ಲ ಅದು ಮನೆಯೇ ಅಲ್ಲ, ಅದು ಸ್ಮಶಾನ ಅದು ಅಂತ. ಯಾಕೆ ಅಂತಂದ್ರೆ ಈಗೆಲ್ಲ ಏನಾಗಿದೆ ಗೊತ್ತಿಲ್ಲ, ಸ್ಮಶಾನದಲ್ಲೆಲ್ಲ ಒಂದು ವ್ಯವಸ್ಥೆ ಇರುತ್ತಂತೆ. ಅಲ್ಲಿ ಹೋದವರಿಗೆ ಬನ್ನಿ ಅಂತ ಕರೆಯುವಾಗಿಲ್ಲ, ಯಾರನ್ನ ಕರೀತಾರೆ ಬನ್ನಿ ಬನ್ನಿ ಇಲ್ಲಿ ಬನ್ನಿ ಅಂತ. ಹೋಗೋದೇ ಕಷ್ಟ, ಹೋಗಿರ್ತಾರೆ ಅಲ್ಲಿನೋ ಅನಿವಾರ್ಯ ಮುಗಿಸ್ಕೊಂಡು ಬರ್ತಿರ್ತಾರೆ, ಬನ್ನಿ ಅಂತ ಕರೆಯುವಾಗಿಲ್ಲ. ಅಲ್ಲಿ ಬಂದವರಿಗೆ ಆಸನ ಹಾಕಿ ಕುಳಿತುಕೊಳ್ಳಿ, ಆರಾಮ ಕೊಡ್ರಿ ಅಂತ ಉಪಚಾರ ಮಾಡ್ತಾರ. ಒಂಚೂರು ನೀರು ಕುಡಿತೀರಾ, ಆಹಾರ ತಗೊಳ್ತೀರಾ ಕೇಳಿದ್ರೆ ಏನು ಕೇಳೋದಿಲ್ಲ. ಹಾಗಾಗಿ ಅಲ್ಲಿ ಯಾವ ಉಪಚಾರವೂ ಇಲ್ಲ, ಆಹಾರದ ಉಪಚಾರ ಇಲ್ಲ, ನೀರಿನ ಉಪಚಾರ ಇಲ್ಲ, ಆಸನದ ಉಪಚಾರ ಇಲ್ಲ. ಅಲ್ಲಿ ಅನಿವಾರ್ಯದವ್ರು ಹೋಗ್ತಾರೆ, ಕೆಲಸ ಮುಗಿಸ್ಕೊಂಡು ಬರ್ತಾರೆ. ಇದು ಅಲ್ಲಿಯ ಪರಿಸ್ಥಿತಿ. ನಮ್ಮ ಮನೆಯನ್ನು ನಾವು ಹೀಗೆ ಮಾಡಿಕೊಂಡ್ರೆ ಮನೆಗೂ ಸ್ಮಶಾನಕ್ಕೂ ವ್ಯತ್ಯಾಸ ಏನು? ಹಾಗಾಗಿ ಈಗ ಆಗ್ಬಾರ್ದು ಅಂತಂದ್ರೆ ಎಷ್ಟೋ ಜನ ಗಲಾಟೆ ಮಾಡ್ಕೊಂಡ್ಬಿಡ್ತಿರ್ತಾರೆ ಕುಟುಂಬದಲ್ಲಿ. ಹೆಣ್ಮಕ್ಳು ಬಂದ್ರು ಕೂಡ ಅವರಿಗೆ ಅಷ್ಟಾಗಿ ತುಂಬ ಕೊಡೋ ಹಾಗಿಲ್ಲ, ಕೆಲವರಿಗೆ ಗೊತ್ತೇ ಇರೋದಿಲ್ಲ, ಗೊತ್ತಿದ್ರು ಕೂಡ ಕೊಡೋ ಹಾಗಿಲ್ಲ. ಇದೆಲ್ಲ ಸಿಟ್ಟನ್ನು ತೋರಿಸ್ಕೊಳ್ಳೋ ಬಗೆ ಅಲ್ಲ ಇದು ನಮ್ಮ ಅಸಂಸ್ಕಾರವನ್ನು ತೋರಿಸಿಕೊಳ್ಳುವಂತಹ ಪರಿಸ್ಥಿತಿಗಳು. ಸಿಟ್ಟು ಸಾವಿರ ಇರಲಿ, ಸಿಟ್ಟನ್ನು ಬಾಯಲ್ಲಿ ತೋರಿಸ್ಕೊಳ್ಳಿ, ಬೈದು ಬಿಡಿ, ಆದರೆ ಈ ಸಂಸ್ಕೃತಿಯನ್ನು ಹಾಳು ಮಾಡ್ಕೊಳ್ಬಾರ್ದು. ಏನು ಕರ್ತವ್ಯಗಳಿದೆ, ನಮ್ಮ ಕರ್ತವ್ಯಗಳನ್ನು ನಾವೇನು ಮಾಡಬೇಕು, ಇನ್ನೊಬ್ಬರ ಕರ್ತವ್ಯಕ್ಕೆ ನಾವೇನು ಸಹಕಾರ ಕೊಡಬೇಕು, ಅದನ್ನು ನಾವು ಪಾಲಿಸಬೇಕಾದ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಮನೆಗೆ ಬಂದವರಿಗೆ ಯಾವ ರೀತಿಯಾದ ಉಪಚಾರವನ್ನು ಮಾಡಬೇಕೋ ಅದನ್ನು ಗಮನದಲ್ಲಿ ಇಟ್ಕೊಂಡು ಮರ್ತೋಗಿ ಆಗೋದು ಅದೊಂದು ತಪ್ಪೆ. ಆದರೆ ನೆನಪಿದ್ದು ಕೂಡ ಬರಿಬಾರ್ದು, ಮಾಡದೇ ಇರಬಾರ್ದು. ಅದನ್ನ ಪ್ರಾಚೀನ ಯಾರು ಕೂಡ, ಅದಕ್ಕೆ ನಾವು ಎಷ್ಟೇ ಪುರಾಣಗಳನ್ನು ನೋಡಿದ್ರು ಈ ಥರ ಯಾರಾದರೂ ಬಂದರು ಅಂತ ಹೇಳಿದಾಗ ಮೊದಲು ಹೇಳುವ ಮಾತು ಅವರಿಗೆ ಸತ್ಕಾರ ಮಾಡಿದ್ರು, ಯೋಗಕ್ಷೇಮವನ್ನು ವಿಚಾರಿಸಿಕೊಂಡ್ರು, ಕಾಲೋಚಿತವಾದ ಮಾತನ್ನ ಆಡಿದ್ರು, ಅದಾದ್ಮೇಲೆ ಬೇರೆ ಮಾತುಗಳನ್ನು ಆಡ್ತಿರ್ತಾರೆ. ಹೀಗೆಲ್ಲ ಒಂದು ವ್ಯವಹಾರಗಳನ್ನು ತೋರಿಸಿಕೊಡ್ತಾರೆ ಪ್ರಾಚೀನರು. ಆದ್ದರಿಂದ ಅವರಿಗೆ ಆಸನವನ್ನು ಕೊಟ್ಟು ಉಪಚಾರವನ್ನು ಮಾಡಿ ಅವರಿಗೆ ಪ್ರಶ್ನೆಯನ್ನು ಮಾಡುತ್ತಾರೆ. ಏನಂತ ಪ್ರಶ್ನೆ ಮಾಡುತ್ತಾರೆ? ಋಷಯ ಊಚುಹು ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ ಯಾನಿ ವೇದವಿದಾಂ ಶ್ರೇಷ್ಠಃ ಭಗವಾನ್ ಬಾದರಾಯಣಃ ಅನ್ಯೇ ಚ ಮುನಯಃ ಸೂತ ಪರಾಪರವಿದೋ ವಿದುಃ ವೇತ್ತತ್ವಂ ಸೌಮ್ಯ ತತ್ಸರ್ವಂ ತತ್ವತಸ್ತದನುಗ್ರಹಾತ್ ಬ್ರೂಯುಃ ಸ್ನಿಗ್ಧಸ್ಯ ಶಿಷ್ಯಸ್ಯ ಪುರವೋ ಮುಖ್ಯಮಪ್ಯುತ. ಎಷ್ಟು ಚೆನ್ನಾಗಿ ಪ್ರಶ್ನೆಯನ್ನು ಮಾಡ್ತಾರೆ ಅಂತಂದ್ರೆ ಪ್ರಶ್ನೆಯನ್ನು ಮಾಡುವ ಕ್ರಮವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಮೊದಲು ಸೂತ ಪುರಾಣಿಕರ ಮಹತ್ವವನ್ನು ಶೌನಕಾದಿಗಳು ತಾವು ಅವ್ರ ಮುಂದೆನೇ ಪ್ರಶಂಸೆ ಮಾಡ್ತಾರೆ. ಯಾಕೆಂದ್ರೆ ಪ್ರಶಂಸೆ ಅಂತ 3 ಥರ ಇದೆ. ಸುಭಾಷಿತವು, ಸಂಸ್ಕೃತದ ಸುಭಾಷಿತವೂ ಇದೆ, ಆಡುಡಿಯೂ ಇದೆ. ಇದಕ್ಕೆಲ್ಲ ಗುರುಗಳನ್ನ ಎದುರಿಗೆ ಹೊಗಳ್ಬೇಕಂತ. ಕೆಲವರಿಗೆಲ್ಲ ಸ್ವಲ್ಪ ಸಮಸ್ಯೆ, ಗುರುಗಳಾದವ್ರನ್ನ ಎದುರಿಗೆ ಹೊಗಳಿದ್ರೆ ಯಾಕೆ ಅವ್ರನ್ನಷ್ಟು ಹೊಗಳ್ತೀರಿ ಅಂತ ಕೇಳ್ತಾರೆ. ಪ್ರತ್ಯಕ್ಷಂ ಗುರವಸ್ತುತ್ಯ, ಗುರುಗಳನ್ನೇ ಅವ್ರ ಸಮ್ಮುಖದಲ್ಲೇ ಪ್ರಶಂಸೆ ಮಾಡಬೇಕು, ಆಯ್ತಾ? ಇನ್ನ ಬಾಂಧವರನ್ನ ಹಿಂಭಾಗದ ವರ್ಣನೆ ಮಾಡ್ಬೇಕಂತ. ಎದುರಿಗೂ ಹೊಗಳ್ಬೇಕು, ಬೇಡ ಅಂತಲ್ಲ. ಹಿಂಬದಿಯಿಂದ ಹೊಗಳಿದ್ರೆ ಹಿಂದಿಂದ ಹಚ್ಚಿಡೋರು ಜಾಸ್ತಿ ಇರ್ತಾರೆ. ಅಲ್ಲೇ ಹೊಗಳಿದಾಗ ಅದಲ್ಲೇ ಸರಿ ಆಗ್ತಾ ಬರ್ತಾ ಇರೋದು, ಇದು ಸ್ಥಿತಿ. ಇನ್ನ ಕೆಲಸಗಾರರನ್ನ, ನಾವು ಹೇಳಿದ ಕೆಲಸ ಮಾಡುವಂಥವ್ರು ಏನಿರ್ತಾರೆ ಅವರನ್ನ ಕಾರ್ಯಾಂತದಲ್ಲಿ ಕೆಲಸ ಎಲ್ಲ ಮಾಡಿದ್ಮೇಲೆ ಹೊಗಳ್ಬೇಕು. ಮುಂಚೆ ಹೊಗಳಿ ಬಿಟ್ಟರೆ ಅವ್ರು ಕೆಲಸ ಮಾಡೋದೇ ಇಲ್ಲ, ಕೆಲಸ ಮಾಡಿದ್ರೆ ಹೊಗಳ್ಬೇಕು. ಶಿಷ್ಯರನ್ನ, ಮಕ್ಕಳನ್ನ ಯಾವತ್ತೂ ಹೊಗಳಬಾರ್ದಂತ. ಅವರ ಉತ್ತಮ ಗುಣಗಳನ್ನು ನೋಡಿ ಸಂತೋಷ ಪಡಬೇಕು ಹೊರತು ಪ್ರಶಂಸೆ ಮಾಡಬಾರದು. ಅವರು ಮುಟ್ಟಬೇಕಾದ ಹಂತವನ್ನು ಮುಟ್ಟಿದ ಮೇಲೆ ಪ್ರಶಂಸೆ ಮಾಡಬೇಕು ಹೊರತು ಮೊದಲೇ ಪ್ರಶಂಸೆ ಮಾಡಿದರೆ ಅದು ಅವರಿಗೆ ಬೆಳೀಲಿಕ್ಕೆ ಕಾರಣ ಆಗೋದಿಲ್ಲ. ಹಾಗಂತೇಳಿ ನಿಂದನೆ ಮಾಡ್ತಿರ್ಬೇಕು ಅಂತ ಅರ್ಥ ಅಲ್ಲ. ಅದನ್ನು ನೋಡಿ ಅದಕ್ಕೆ ಏನು ಬೇಕೋ ಆ ದಾರಿಯನ್ನು ನಾವು ಗಮನಿಸ್ಕೊಂಡು ಹೋಗ್ತಾ ಇರಬೇಕು. ಇದು ಪ್ರಾಚೀನರ ಕ್ರಮ. ಹಾಗಾಗಿ ಸೂತ ಪುರಾಣಿಕರು ಬಂದಿದ್ದಾರೆ, ಅತಿಥಿಗಳವರು. ಅವರಿಂದ ಉಪದೇಶವನ್ನು ಪಡೆಯಬೇಕು ಅನ್ನೋ ಅಪೇಕ್ಷೆಯನ್ನು ಕೂಡ ಅವರು ಪಟ್ಟಿದ್ದಾರೆ. ಹಾಗಾಗಿ ಅವರ ಪ್ರಶಂಸೆಯನ್ನು ಮಾಡ್ತಾರೆ. ವೃಥಾ ಪ್ರಶಂಸೆ ಅಲ್ಲ, ವ್ಯರ್ಥ ಪ್ರಶಂಸೆ ಅಲ್ಲ, ಮಿಥ್ಯಾ ಪ್ರಶಂಸೆಯೂ ಅಲ್ಲ. ಏನ್ ಹೇಳ್ತಾರೆ? ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾರಗ. ಮಹಾಭಾರತ, ರಾಮಾಯಣ ಮುಂತಾದ ಇತಿಹಾಸ ಸಹಿತವಾದ ಎಲ್ಲ ಪುರಾಣಗಳನ್ನು ಕೂಡ ನೀವು ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದೀರಿ. ಧರ್ಮಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ್ದೀರಿ. ಧರ್ಮಶಾಸ್ತ್ರಾಣಿ, ಯಾವುದು ಧರ್ಮಶಾಸ್ತ್ರಗಳು? ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ ಮೊದಲಾದಂತಹ ಧರ್ಮಶಾಸ್ತ್ರಗಳು
ಮಹಾಭಾರತ, ಮೂಲ ರಾಮಾಯಣ ಮೊದಲ ಮಹಾಭಾರತ, ರಾಮಾಯಣ ಮುಂತಾದ ಇತಿಹಾಸ ಗ್ರಂಥಗಳು, ಅಷ್ಟಾದಶ ಪುರಾಣಗಳು, ಉಪಪುರಾಣಗಳು ಇವೆಲ್ಲವನ್ನು ಕೂಡ ಚೆನ್ನಾಗಿ ನೀವು ಅಧ್ಯಯನ ಮಾಡಿದ್ದೀರಿ, ಅವುಗಳನ್ನು ಪ್ರವಚನ ಮಾಡಿದ್ದೀರಿ, ವ್ಯಾಖ್ಯಾನ ಮಾಡಿದ್ದೀರಿ. ಬರೀ ಗ್ರಂಥಗಳನ್ನು ತಿಳಿದಿದ್ದೀರಿ ಮಾತ್ರ ಅಲ್ಲ, ಯಾನಿ ವೇದ ವಿಧಾನ್ ಶ್ರೇಷ್ಠ ಭಗವಾನ್ ಬಾದರಾಯಣ ಪರಂಪರೆಯನ್ನು ಹೇಳ್ತಾರೆ. ಯಾವುದು ಗ್ರಂಥ ನೋಡಿ ಪಾಂಡಿತ್ಯವನ್ನು ಸಂಪಾದನೆ ಮಾಡೋದು ಅಂತ ಅನ್ನೋದು ದೊಡ್ಡ ವಿಷಯವೇ ಅಲ್ಲ. ಅದು ಪರಂಪರಾಗತವಾದ ವಿದ್ಯೆಯನ್ನು ತಿಳಿದುಕೊಂಡಿರಬೇಕು. ಸಾಂಪ್ರದಾಯಿಕ ವಿದ್ಯೆ ಅನ್ನೋದಕ್ಕೆ ಮಹತ್ವ. ಗ್ರಂಥ ನೋಡಿ ವಿದ್ಯೆಯನ್ನು ಸಂಪಾದನೆ ಮಾಡಿದ್ದಾರೆ ಅಂತಂದ್ರೆ ಅದು ಪ್ರಯೋಜನ ಇಲ್ಲ ಅಂತ ಪ್ರಾಚೀನರ ಅಭಿಪ್ರಾಯ. ವೇದ ವಿಧಾನ ಶ್ರೇಷ್ಠ, ಎಲ್ಲ ಜ್ಞಾನಿಗಳಲ್ಲಿ ಶ್ರೇಷ್ಠರಾದ ವೇದವ್ಯಾಸ ದೇವರೇನಿದ್ದಾರೆ ಅವರು ಏನೇನು ವಿಷಯಗಳನ್ನು ತಿಳಿದಿದ್ದಾರೋ, ಜೊತೆಗೆ ಅನ್ಯೇಚ ಮುನಯ, ಬೇರೆ ಬೇರೆ ಮುನಿಗಳೆಲ್ಲ ಏನು ವಿಷಯಗಳನ್ನು ತಿಳಿದಿದ್ದಾರೋ, ಪರಾಪರ ವಿಧ, ಪರತತ್ವವನ್ನು ತಿಳಿದಿರ್ತಾರೆ, ಅಪರತತ್ವವನ್ನು ತಿಳಿದಿರ್ತಾರೆ. ಭಗವಂತನನ್ನು ತಿಳಿದು ಭಗವಂತ ಪರತತ್ವ, ಭಗವಂತನನ್ನು ತಿಳಿದ್ದಾರೆ. ಭಗವಂತನಿಂದ ಅಧೀನವಾದಂತಹ, ಭಗವಂತನ ಅಧೀನವಾದ ಬ್ರಹ್ಮಾದಿ ದೇವತಾ ಪ್ರಪಂಚವೇನಿದೆ, ಅಸ್ವತಂತ್ರ ಪ್ರಪಂಚ, ಅದನ್ನು ಕೂಡ ಚೆನ್ನಾಗಿ ತಿಳಿದಿರ್ತಾರೆ. ಅಂತಹ ಎಲ್ಲ ಮುನಿಗಳು ಏನನ್ನ ತಿಳಿದಿದ್ದಾರೋ ಅವೆಲ್ಲವನ್ನು ಕೂಡ ನೀವು ತಿಳಿದಿದ್ದೀರಿ ಅಂತಾರೆ. ಅಷ್ಟು ಜ್ಞಾನ ಇದೆ. ಹಾಗಾದರೆ ಪರಂಪರಾಗತವಾದ ಜ್ಞಾನಿಗಳು ಏನನ್ನ ತಿಳಿದಿದ್ದಾರೋ ಅದೆಲ್ಲವನ್ನು ಕೂಡ ನೀವು ತಿಳಿದಿದ್ದೀರಿ ಅಂತ ಸ್ಪಷ್ಟವಾಗುತ್ತೆ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಸುಮ್ಮನೆ ಭಾಗವತ ನೋಡ್ತಾ ಹೋದ್ರೆ ಪ್ರಶ್ನೆನೇ ಬರೋದಿಲ್ಲ, ಆರಾಮ ಹೋಗ್ತಾ ಇರ್ತೀವಿ. ಸ್ವಲ್ಪ ವಿಚಾರ ಮಾಡಿದರೆ ಪ್ರಶ್ನೆ ಬರುತ್ತೆ. ಯಾವಾಗ ವಿಚಾರ ಮಾಡಬೇಕು? ಭಗವಂತನ ಸರ್ವೋತ್ತಮತ್ವ ಸರ್ವಜ್ಞತ್ವವನ್ನು ತಿಳಿದಾಗ ಒಂದು ಪ್ರಶ್ನೆ ಬರುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ವೇದವ್ಯಾಸ ದೇವರು ಏನನ್ನು ತಿಳಿದಿದ್ದಾರೋ ಅವೆಲ್ಲವನ್ನೂ ನೀವು ತಿಳಿದಿದ್ದೀರಿ ಅಂತ ಸೂತ ಪುರಾಣಿಕರಿಗೆ ಶೌನಕಾದಿಗಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ವೇದವ್ಯಾಸ ದೇವರಿಗೆ ಏನು ಜ್ಞಾನ ಇದೆ ಅದೆಲ್ಲ ನಿಮಗೂ ಗೊತ್ತಿದೆಯಾ? ಸಮಾನವಾದ ಜ್ಞಾನ ಇದೆ ಅಂತ ಹೇಳಿದಾಗ ಆಯ್ತಲ್ಲ ಅಂತ ಮೇಲ್ನೋಟಕ್ಕೆ ತೋರುತ್ತೆ. ಅದಕ್ಕೆ ಆಚಾರ್ಯರು ಅಲ್ಲಿ ಅನ್ವಯವನ್ನು ಸರಿಯಾಗಿ ಮಾಡಿಕೊಳ್ಳಿ ಅಂತಾರೆ. ಅದರ ಅರ್ಥ ವೇದವ್ಯಾಸ ದೇವರು ಏನನ್ನ ತಿಳಿದಿದ್ದಾರೋ ಅದೆಲ್ಲವನ್ನು ಎಲ್ಲ ಮುನಿಗಳು ತಿಳಿದಿದ್ದಾರೆ, ಅದೆಲ್ಲವನ್ನು ನೀವು ತಿಳಿದಿದ್ದೀರಿ ಅಂತ ಅರ್ಥ ಅಲ್ಲ. ಅರ್ಥ ಏನು? ನೀವೇನನ್ನ ತಿಳಿದಿದ್ದೀರಿ ಅದೆಲ್ಲವನ್ನು ಕೂಡ ವೇದವ್ಯಾಸ ದೇವರು ತಿಳಿದಿದ್ದಾರೆ. ಅಂದ್ರೆ ವೇದವ್ಯಾಸ ದೇವರು ತಿಳಿದ ವಿಷಯಗಳಲ್ಲಿಯೇ ನೀವು ತಿಳಿದಿದ್ದೀರಿ. ನೀವು ತಿಳಿದಿದ್ದನ್ನು ವೇದವ್ಯಾಸ ದೇವರು ತಿಳಿದಿದ್ದಾರೆ, ವೇದವ್ಯಾಸ ದೇವರು ತಿಳಿದಿದ್ದನ್ನು ನೀವು ತಿಳಿದಿದ್ದೀರಿ, ಇಷ್ಟೇ ಅರ್ಥವೇ ಹೊರತು ಅವರು ಏನನ್ನು ತಿಳಿದಿದ್ದಾರೆ ಅದೆಲ್ಲವನ್ನು ನೀವು ತಿಳಿದಿದ್ದೀರಿ ಅಂತ ಅರ್ಥ ಅಲ್ಲ. ಹಾಗೆ ಸರಳವಾಗಿದೆ ಅನ್ವಯ. ವೇದ ವಿಧಾನ ಶ್ರೇಷ್ಠ ಭಗವಾನ್ ಬಾದರಾಯಣ ಯಾನಿ ವೇದ, ಯಾವುದನ್ನು ತಿಳಿದಿದ್ದಾನೆ, ಯಾವೆಲ್ಲ ವಿಷಯಗಳನ್ನು ತಿಳಿದಿದ್ದಾನೆ ಆ ವಿಷಯಗಳನ್ನು ಮುನಿಗಳು ತಿಳಿದಿದ್ದಾರೆ. ಅವಷ್ಟನ್ನೂ ತಿಳಿದಿದ್ದಾರೆ ಅಂತ ಅರ್ಥ ಅಲ್ಲ. ಅವರು ತಿಳಿದಿದ್ದನ್ನೇ ಇವರು ತಿಳಿದಿದ್ದಾರೆ. ಬೇರೆ ಮುನಿಗಳು ತಿಳಿದ ವಿಷಯಗಳನ್ನೇ ನೀವು ತಿಳಿದಿದ್ದೀರಿ. ಆದ್ದರಿಂದಾಗಿ ಪರಮಾತ್ಮನ ಸರ್ವಜ್ಞತ್ವ ಏನಿದೆ ಸಮಾನವಾದ ಸರ್ವಜ್ಞತ್ವವನ್ನ ಸೂತ ಪುರಾಣಿಕರಲ್ಲಿ ಹೇಳಿದ್ದಲ್ಲ ಅಂತ ಅನ್ನೋದನ್ನ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ಜೊತೆಗೆ ಇನ್ನೊಂದು ಮಾತನ್ನ ಭಾಗವತ ಸ್ಪಷ್ಟಪಡಿಸುತ್ತೆ. ಅವರು ತಿಳಿದಿದ್ದನ್ನೇ ನಾವು ತಿಳಿಯೋದು ಅಷ್ಟೇ ಅಲ್ಲ, ತತ್ವತಃ ತಿಳಿದಿದ್ದಾರೆ, ಸರಿಯಾಗಿ ತಿಳಿದಿದ್ದಾರೆ. ಸಾವಿರಾರು ಜನ ಶಿಷ್ಯರು ಪಾಠ ಕೇಳಬಹುದು, ಸಾವಿರಾರು ಜನ ನಾವು ಪಾಠ ಹೇಳಬಹುದು. ಆದರೆ ನಿಜವಾದ ಅಭಿಪ್ರಾಯವನ್ನು ನಾವೆಷ್ಟು ತಿಳಿಸಿದ್ದೀವಿ, ಅವರೆಷ್ಟು ತಿಳಿದಿದ್ದಾರೆ ಅಂತ ಅನ್ನೋದು ಫಲಿತಾಂಶದಲ್ಲೇ ಗೊತ್ತಾಗೋದು. ವಿರೋಚನ, ಇಂದ್ರ ಇಬ್ಬರು ಒಬ್ಬರತ್ತನೇ ಪಾಠ ಕೇಳಿದ್ರು. ಒಬ್ಬ ತತ್ವಜ್ಞಾನಿ ಆದ, ಒಬ್ಬ ಮಿಥ್ಯಾಜ್ಞಾನಿ ಆದ. ಯಾಕೆ? ಅಲ್ಲಿ ಅನುಗ್ರಹ ಇರಲಿಲ್ಲ. ಅದನ್ನು ಹೇಳುತ್ತೆ ಭಾಗವತ. ತದನುಗ್ರಹ, ವೇದವ್ಯಾಸ ದೇವರ ಅನುಗ್ರಹ, ಎಲ್ಲ ಮುನಿಗಳ ಅನುಗ್ರಹದಿಂದಾಗಿ ಸರಿಯಾದ ವಿಷಯವನ್ನು ನೀವು ತಿಳಿದಿದ್ದೀರಿ. ಆದ್ದರಿಂದಾಗಿ ನಮಗೆ ನೀವು ಆ ಎಲ್ಲ ವಿಷಯಗಳನ್ನು ನೀವು ತಿಳಿದ ವಿಷಯವನ್ನ ಹೇಳಬೇಕು. ಹಾಗಾದ್ರೆ ಶೌನಕರಿಗೆ ಅಲ್ಲಿ ತನಕ ಏನೋ ಜ್ಞಾನವೇ ಇರಲಿಲ್ವಾ? ಬೇಕಾದಷ್ಟು ಜ್ಞಾನ ಇತ್ತು. ಅವರು ಕುಲಪತಿಗಳವರು, ಸಾವಿರಾರು ಜನ, 10,000 ಜನ, ಸಾವಿರಾರು ಜನ ವಿದ್ಯಾರ್ಥಿಗಳನ್ನ, ಋಷಿಮುನಿಗಳನ್ನು ಇಟ್ಟುಕೊಂಡು ಪಾಠ ಪ್ರವಚನದ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಂತಹ ಮಹಾಜ್ಞಾನಿಗಳು. ಆದರೆ ವೇದವ್ಯಾಸ ದೇವರ ಮುಖದಿಂದಲೇ ಕೇಳಿ ಬಂದಂತಹ ಒಂದು ಪುರಾಣದ ಅಭಿಪ್ರಾಯದ ಪರಂಪರೆ ಏನಿದೆ ಅದು ಸೂತ ಪುರಾಣಿಕರ ಬಳಿ ಇದೆ. ಆದ್ದರಿಂದ ಅವರ ಬಾಯಲ್ಲಿ ಅದನ್ನು ಕೇಳಬೇಕು ಅಂತ ವೇದವ್ಯಾಸ ದೇವರ ಆದೇಶ. ಪುರಾಣಾದಿಗಳ ಜವಾಬ್ದಾರಿಯನ್ನು ಸೂತರಿಗೆ ಕೊಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಶಾಸ್ತ್ರದ ಜವಾಬ್ದಾರಿಯನ್ನು ಕೊಟ್ಟು ಸೂತ ಪುರಾಣಿಕರಿಗೆ ನೀವು ಇತಿಹಾಸ ಪುರಾಣಗಳನ್ನ ಪ್ರಚಾರ ಮಾಡಿ ಅಂತ. ಹಾಗಾದ್ರೆ ಅವರ ಬಾಯಿಂದಲೇ ಕೇಳಿದಾಗ ಅದರ ಮಹತ್ವ ಜಾಸ್ತಿ. ಜೊತೆಗೆ ಹೇಳಿದಷ್ಟು ಮತ್ತಷ್ಟು ಕೇಳಬೇಕು ಅನ್ನೋದು ಜ್ಞಾನಿಗಳ ಅಪೇಕ್ಷೆ. ಒಂದ್ಸತಿ ಕೇಳಿ ಆಯ್ತು ಬಿಟ್ಟುಬಿಡೋಣ ಅಂತ ಹೇಳೋದಿಲ್ಲ. ಇಲ್ಲಿಯ ಶ್ರೋತೃಗಳು ತುಂಬಾ ಜನ ಆಗಿದ್ದಾರೆ, ನಮಗಿಂತ ಹೆಚ್ಚು ಗೊತ್ತಿದೆ ಅವರಿಗೆಲ್ಲ. ಯಾಕಂದ್ರೆ 40 ವರ್ಷದಿಂದ ಕೇಳ್ತಾ ಇದ್ದಾರೆ, ನಾವು ಹುಟ್ಟೋಗಿಂತ ಮುಂಚೆಂದೂ ಕೇಳ್ತಾನೆ ಇದ್ದಾರೆ. ಅವ್ರಿಗೆ ಕೇಳಿ 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 ನಮಗಿಂತ ಹೆಚ್ಚಿನ ವಿಷಯಗಳು ಗೊತ್ತಿದೆ ಅವರಿಗೆಲ್ಲ. ಇವರೆಲ್ಲ ದೇವೇಂದ್ರ ತೀರ್ಥರ ಬಳಿ ಕೇಳಿದಂಥವ್ರು ಅನೇಕ ಜನ ಇದ್ದಾರೆ ಇಲ್ಲಿ. ಆದ್ರೂ ಬಂದು ಕೂತ್ಕೊಳ್ತಾರೆ. ನಾವಲ್ಲ, ನಮಗಿಂತ ಚಿಕ್ಕ ಮಕ್ಕಳು ಒಂದು ಉಪನ್ಯಾಸ ಹೇಳಿದ್ರು ಬಂದು ಕೂತ್ಕೊಳ್ತಾರೆ. ಯಾಕೆ ಅಂದರೆ ನಿತ್ಯದಲ್ಲೂ ಕೂಡ ಸ್ವಲ್ಪ ಶ್ರವಣವನ್ನು ಮಾಡಬೇಕು. ಏನೇ ಹೇಳಿ ಶ್ರವಣವನ್ನು ಮಾಡಬೇಕು. ಆ ಶ್ರವಣಾದಿ ವಿಧಾನೇವ ಕ್ಷಣಂ ತಿಷ್ಠೇದಬೇಕು ಕ್ವಚಿತ್ ಅನ್ನುವ ಈ ರೀತಿಯಲ್ಲಿ ಗೊತ್ತಿದ್ದರೂ ಕೇಳಬೇಕು, ಗೊತ್ತಿಲ್ಲದೆ ಇದ್ರೂ ಕೇಳಲೇಬೇಕು. ಅದು ಪ್ರಶ್ನೆನೇ ಇಲ್ಲ. ಗೊತ್ತಿದ್ದನ್ನು ಎಷ್ಟು ಸತಿ ಕೇಳಿದ್ರು ಕೂಡ ಅದು ಸತ್ಕರ್ಮವೇ ಆಗತ್ತೆ, ಸಾರ್ಥಕವೇ ಆಗತ್ತೆ, ವ್ಯರ್ಥ ಅಲ್ಲ. ಈಗ ಅನೇಕ ಕಾರಣಗಳಿಂದ ಶೌನಕಾದಿಗಳು ಪ್ರಶ್ನೆಯನ್ನು ಮಾಡ್ತಾರೆ, ಅದನ್ನು ಕೇಳಬೇಕು ಅಂತ.
ಆದರೆ ಸೂತಾಚಾರ್ಯ ಒಂದು ಪ್ರಶ್ನೆ ಬರ್ಬೋದಲ್ಲ ಈ ಮನಸ್ಸಲ್ಲಿ, ಹೌದು ನಾನೇನೋ ಚೆನ್ನಾಗಿ ತಿಳಿದಿದ್ದೀನಿ, ಎಲ್ಲ ಗೊತ್ತಿದೆ, ವೇದವ್ಯಾಸರಿಂದ ನನಗೆ ವಿಷಯಗಳು ಗೊತ್ತಿದೆ, ನಿಮಗೆ ಯಾಕೆ ಕೇಳ್ಬೇಕು ನಾನು? ನನಗೆ ಗೊತ್ತಿದೆ. ಯಾಕಂದ್ರೆ ನಮ್ಮ ಪ್ರಕಾರ ಅಧ್ಯಾತ್ಮ ವಿದ್ಯೆಗೆ ಬೆಲೆನೇ ಇಲ್ಲ. ಯಾಕಂದರೆ ನಾವು ದುಡ್ಡು ಕೊಡೋಲ್ಲ, ಸುಖನೂ ಕೊಡೋದಿಲ್ಲ, ಹಾಗೆ ನಾವು ಅದನ್ನು ಉದಾಸೀನ ಮಾಡ್ತೀವಿ. ಆದರೆ ಯಾರು ಅದರ ನಿಜವಾದ ಮಹತ್ವವನ್ನು ಅರ್ಥ ಮಾಡಿಕೊಂಡಿರ್ತಾರೆ ಅವರಿಗೆ ಒಂದು ಬಂಗಾರಕ್ಕಿಂತ ದೊಡ್ಡ ನಿಧಿ. ಇವತ್ತು ಎಷ್ಟೋ ಜನ ಪ್ರಶ್ನೆ ಕೇಳ್ತಾ ಇದ್ರು, ಎಷ್ಟೋ ಜನರಿಗೆ ಪ್ರಶ್ನೆನೂ ಬರ್ಬೋದು, ನಮಗೂ ಉತ್ತರ ಗೊತ್ತಿಲ್ಲ, ಪ್ರಶ್ನೆ ಅಂತ ಬರುತ್ತೆ. ಉತ್ತರ ಭಾರತದಲ್ಲಿ ನಡೀತಾ ಇರುವಂತಹ ಕುಂಭಮೇಳದ ವ್ಯವಸ್ಥೆಯನ್ನು ನೋಡಿದರೆ, ನೀವು ಕುಂಭಮೇಳ ಅಂತ ಗೂಗಲಲ್ಲಿ ಹಾಕಿದರೆ ತುಂಬ ತೋರಿಸೋದು ಅಲ್ಲಿಯ ಸಾಧುಗಳ ಬಗ್ಗೆ ತೋರಿಸ್ತಾ ಇದೆ. ನಾಗಾ ಸಾಧುಗಳು, ಅಘೋರಿಗಳು ಹೇಗೆ ಸಾಧನೆ ಮಾಡ್ತಾರೆ ಅಂತ. ಆದರೆ ಕುಂಭಮೇಳ ಅಂತಂದರೆ ಸಾಧುಗಳ ಪ್ರವೃತ್ತಿಯೇ ಜಾಸ್ತಿ ಅನ್ನೋದು ಅಲ್ಲಿ ಸ್ಪಷ್ಟವಾಗ್ತಾ ಇರುವಂಥ ವಿಚಾರ. ಒಂದು ಪ್ರಶ್ನೆ ಬರುತ್ತಿದೆ, ಅವ್ರು ಯಾರು ದೇವಲೋಕದಿಂದ ಇಳಿದು ಬಂದ ಮನುಷ್ಯರಲ್ಲ, ವ್ಯಕ್ತಿಗಳಲ್ಲ, ನಮ್ಮ ಜೊತೆಯೇ ಇದ್ದು ನಮ್ಮಂಥವರೇ ಇರುವಂತಹ ವ್ಯಕ್ತಿಗಳೇ ಕಾಡಿನಲ್ಲಿ ಹೋಗಿ ಕೆಲವರು ಜಟೆಯನ್ನು ಬಿಡ್ತಾರೆ, ಕೆಲವರು ಭಸ್ಮವನ್ನು ಧಾರಣೆ ಮಾಡ್ತಾರೆ, ಕೆಲವರು ರುದ್ರಾಕ್ಷಿ ಧಾರಣೆ ಮಾಡ್ತಾರೆ. ಒಬ್ಬೊಬ್ಬರ ಪ್ರವೃತ್ತಿ ವಿಚಿತ್ರವಾಗಿದೆ. ಕೆಲವರು ಬಟ್ಟೆಯನ್ನೇ ಧರಿಸೋದಿಲ್ಲ, ಕೆಲವರು ಬರೀ ಗೋಪಿನ ಧರಿಸ್ತಾರೆ. ಒಬ್ಬೊಬ್ಬರ ಪ್ರವೃತ್ತಿ ವಿಚಿತ್ರವಾಗಿದೆ. ಸಂಸಾರದ ಅನೇಕ ಅವಸ್ಥೆಗಳನ್ನು ನೋಡಿದಂತಹ ನೂರಾರು ಜನ, ಸಾವಿರಾರು ಜನ ಆ ಸಾಧು ದೀಕ್ಷೆಯನ್ನು ಪಡೆದು ಒಂಥರ ಬದುಕ್ತಾ ಇದ್ದಾರೆ ಅಂತಂದ್ರೆ, ಹಾಗಾದ್ರೆ ಇಲ್ಲಿ ಸಿಗ್ತಾ ಇರುವಂತಹ ಸುಖಕ್ಕಿಂತ ಏನೋ ಸುಖ ಅಲ್ಲಿ ಇರಬೇಕಲ್ಲ, ಏನೋ ಇರಬೇಕಲ್ಲ. ಹಾಗಿದ್ದಕ್ಕೋಸ್ಕರ ಅವ್ರು ಹಾಗೆ ಮಾಡ್ತಾ ಇದ್ದಾರೆ. ಏನಿದೆ ಅನ್ನೋ ನಮಗೆ ಗೊತ್ತಿಲ್ಲ. ಆದರೆ ಅದೇ ರೀತಿ ಅಧ್ಯಾತ್ಮ ಶಾಸ್ತ್ರದಲ್ಲೂ ಕೂಡ ಸಂಸಾರದಲ್ಲಿ ಸಿಗುವ ಎಲ್ಲ ಸುಖಕ್ಕಿಂತಲೂ ಕೂಡ ಹೆಚ್ಚಿನ ಸುಖ, ಆನಂದ ಇಲ್ಲಿ ಸಿಗ್ಲಿಕ್ಕೆ ಅವಕಾಶ ಇದೆ. ಆದರೆ ಅದನ್ನು ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ನಮಗೆ ಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬೇಕು. ಯಾರಿಗೆ ಅದರ ಮಹತ್ವ ಗೊತ್ತಿರೋದಿಲ್ಲ ಅವರಿಗೆ ಅದನ್ನ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಪದ್ಮನಾಭ ತೀರ್ಥರು ಹೇಳ್ತಾರೆ, ಅವರು ದೊಡ್ಡ ಸ್ಥಾನದಲ್ಲಿದ್ದಂಥವ್ರು, ಪೂರ್ವಾಶ್ರಮದಲ್ಲಿ ಬೇಕಾದಷ್ಟು ವೈಭವ, ಮರ್ಯಾದೆ, ರಾಜ ಮರ್ಯಾದೆ ಎಲ್ಲವೂ ಇರುತ್ತವರಿಗೆ. ಆದರೆ ಆಚಾರ್ಯರ ಬಳಿ ಯಾವಾಗ ಭಾಷ್ಯದ ಶ್ರವಣವನ್ನು ಮಾಡ್ತಾರೆ, ಆಚಾರ್ಯರ ಭಾಷ್ಯದ ಅಭಿಪ್ರಾಯವನ್ನು ಕೇಳಿ ತಿಳಿತಾರೆ, ಆ ಕ್ಷಣಕ್ಕೆ ಎಲ್ಲವನ್ನು ಬಿಟ್ಟು ಆಚಾರ್ಯರ ಶಿಷ್ಯರಾಗಿ ಹೊರಟು ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಈ ಎಲ್ಲ ಭೌತಿಕವಾದ ಸಂಪತ್ತು, ಲೌಕಿಕವಾದಂತಹ ವೈಭವಕ್ಕಿಂತ ಆಚಾರ್ಯರ ಭಾಷ್ಯದ ರಸಾಸ್ವಾದನೆ ಹೆಚ್ಚು ಆನಂದವನ್ನು ಕೊಡುತ್ತೆ ಅಂತ. ಅದನ್ನ ಸಾಮರ್ಥ್ಯವನ್ನು ಮಾತ್ರ ಅರಿಗಿಸ್ಕೊಳ್ತಾರೆ. ಪದ್ಮನಾಭ ತೀರ್ಥರು ಹೇಳ್ತಾರೆ, ಭಾಗ್ಯದೈವಮಿಹ ಯೋಗ್ಯತಾನುಗಮ್ ಅಂತ. ಮಹತ್ವ ಏನಂತಾರೆ, ಅದರ ಮಹತ್ವ ಗೊತ್ತಿರುವವನಿಗೆ ಮಾತ್ರ, ಹಸಿದವನಿಗೆ ರುಚಿ ಗೊತ್ತಾಗತ್ತೆ ಅಂತವನಿಗೆ. ಈ ಭಾಷ್ಯದ ಆಚಾರ್ಯರ ಗ್ರಂಥಗಳ ಅಧ್ಯಾತ್ಮ ವಿದ್ಯೆ ಇಲ್ಲದೇ ಇರುವಾಗ ಅದನ್ನು ಬೇಕು ಅಂತ ಅಪೇಕ್ಷೆ ಪಡುವವನು ಎಷ್ಟು ಕಷ್ಟಪಡ್ತಿರ್ತಾನೆ, ಅವನಿಗೆ ಈ ಗ್ರಂಥಗಳು ಸಿಕ್ಕಾಗ, ಈ ಅಧ್ಯಾತ್ಮ ವಿದ್ಯೆ ಸಿಕ್ಕಾಗ ಏನು ಸಂತೋಷವನ್ನು ಪಡ್ತಾನೆ, ಆ ಸಂತೋಷ ಬೇರೆಯವರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅನುಭವಿಸೇ ತಿಳಿಬೇಕು. ಹಾಗೆ ಬೇಕಾದಷ್ಟು ನಮಗೆಲ್ಲ ಮಹತ್ವ ಇಲ್ಲ. ಆದರೆ ಅಂಥವ್ರಿಗೆ ದೊಡ್ಡ ನಿಧಿ ಅದು. ಸುಮ್ಮನೆ ಉಪದೇಶ ಮಾಡೋದಿಲ್ಲ. ಬಂಗಾರವನ್ನು ಕೈಯಲ್ಲಿ ಇಟ್ಕೊಂಡು ನಾವು ಸಿಕ್ಕೋರಿಗೆ ತೊಗೊಳಿಕ್ಕೆ ಕೊಡ್ತೀವಿ, ಆ ಕೇಳಿದವರಿಗೆಲ್ಲ ಕೊಡೋದು. ಸಣ್ಣ ಪೇಪರ್ ತೊಗೊಂಡು ಕೊಡೋಲ್ಲ, ಬಂಗಾರ ಯಾಕೆ ಕೊಡ್ತೀವಿ? ಅಂತಹದ್ದು ಅಧ್ಯಾತ್ಮ ವಿದ್ಯೆ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾರೆ. ನೀವು ಕೇಳಿದ್ರೆ ನಿಮಗೆ ಕೊಟ್ಟೆ, ಅವ್ರು ಕೇಳಿದ್ರೆ ಅವ್ರಿಗೆ ಕೊಟ್ಟೆ ಮಾಡ್ತಾ ಹೋದ್ರೆ ಅದಕ್ಕೆ ಬೆಲೆ ಏನಿದೆ? ಹಾಗಾದ್ರೆ ಅದಕ್ಕೊಂದು ಕ್ರಮ ಇದೆ. ಯಾರು ಶಿಷ್ಯರಾಗಿ ಬರ್ತಾರೆ, ಗುರುಗಳ ಅಭಿಪ್ರಾಯಕ್ಕೆ ತಕ್ಕಂತೆ ಅವರ ಸೇವೆಯನ್ನು ಮಾಡಿಕೊಂಡು ಬದುಕ್ತಾರೆ, ಅವರಿಗೆ ಗುರುಗಳು ಪ್ರಸನ್ನ ಚಿತ್ತರಾಗಿ ಅಧ್ಯಾತ್ಮ ವಿದ್ಯೆಯನ್ನು ಧಾರೆ ಎರಿತಾರೆ. ಷಟ್ಪಷ್ಟೋಪನಿಷತ್ತಲ್ಲಿ ಬರುತ್ತೆ, ಅಲ್ಲಿ 6 ಜನ ಶಿಷ್ಯರು ಬಂದು ನಮಗೆ ತತ್ವವನ್ನು ತಿಳಿಸಿ, ಭಗವತ್ ತತ್ವವನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳಿದ್ರೆ, ನೀವು ಪ್ರಶ್ನೆ ಎಲ್ಲ ಕೇಳೋದು ಆಮೇಲೆ, ಮೊದಲು 1 ವರ್ಷ ಸೇವೆಯನ್ನು ಮಾಡಿ ಅಂತಾರೆ. ಒಂದು ಸೇವೆ ಮಾಡಿ, ಆಮೇಲೆ ಪ್ರಶ್ನೆ ಕೇಳಿ. ಪಾಠ ಗೀಟ ಅಲ್ಲ, ಪಾಠ ಇವತ್ತೆಲ್ಲ ಆಗಿದೆ ಕಾಲ, ಮೊದಲು ಬರಬೇಕು. ಬಂದ ತಕ್ಷಣ ಪಾಠ ಶುರು ಮಾಡಬೇಕಲ್ಲ, ಬಂದ ದಿವಸವೇ ಅವರಿಗೆ ಫಲಿತಾಂಶ ಕೊಟ್ಟು ವಿಡಿಯೋ ಮಾಡಿ ಕಳಿಸ್ಕೊಡ್ಬೇಕು. ಅವರಿಗೆ ಅವ್ರ ಸ್ಟೇಟಸ್ ಹಾಕೊಂಡು ನಮ್ಮ ಮಗ ಅಧ್ಯಾತ್ಮ ಪಂಡಿತ ಅಂತ ತೋರಿಸ್ಕೊಳ್ಬೇಕು. ಆಮೇಲೆ ಮುಂದಿನ ಹಂತ. ಇದು ಇವತ್ತಿನ ಕಾಲ ಇದು. ಹಾಗಲ್ಲ, ಮೊದಲು ಬಂದು ಸೇವೆ ಮಾಡಿ, ಸೇವೆ ಮಾಡಿ ಆಮೇಲೆ ಆ ಸೇವೆಯಿಂದ ಗುರುಗಳಿಗೆ ಪ್ರಸನ್ನ ಚಿತ್ತರಾದರೆ, ಅಲ್ಲಿ ಗುರುಗಳು ಹೇಳ್ತಾರಲ್ಲಿ ಉಪನಿಷತ್ತಲ್ಲಿ ಹೇಳುವಾಗ, ನೀವು ಸೇವೆ ಮಾಡ್ರಿ, ಸೇವೆ ಮಾಡಿದ್ಮೇಲೆ ಪ್ರಶ್ನೆಯನ್ನು ಕೇಳಿ, ಆ ಪ್ರಶ್ನೆಗೆ ನನಗೆ ಗೊತ್ತಿರೋಷ್ಟು ಉತ್ತರ ನಿಮಗೆ ಹೇಳ್ತೀನಿ ಅಂತ. ಆವಾಗ ನಿಮ್ಗೆ ಎಲ್ಲ ಪ್ರಶ್ನೆ ಉತ್ತರ ಕೊಡ್ತೀನಿ ಅಂತ ಹೇಳಿದ. ಕೊಡ್ತಾನೆ ಉತ್ತರವನ್ನು, ಆ ವಿಷಯ ಬೇರೆ. ಅದು ಹೇಳಬೇಕಾದ್ರೆ ಕಮಿಟ್ಮೆಂಟ್ ಹೇಗೆ, ಎಲ್ಲ ಹೇಳಿಬಿಡ್ತೀನಿ ಅಂತಲ್ಲ, ನೀವು ಹೇಳಿದ ಪ್ರಶ್ನೆ ನಾನು ಕೇಳಿಸ್ಕೊಳ್ಬೇಕು ಅಂದ್ರೆ ನಿಮಗೊಂದು ಅರ್ಹತೆ ಬೇಕು. ಆ ರೀತಿಯಾದ ಗುರು ಶಿಷ್ಯ ಭಾವ ಇದ್ದಂತಹ ಕಾಲ ಈಗೆಲ್ಲ ಹೊರಟೋಗ್ತಾ ಇದೆ ಅದು. ಆದ್ದರಿಂದ ನೀವ್ಯಾರೋ ಕೇಳ್ತೀರಿ, ನಾನೇ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರವನ್ನು ಶೌನಕರೇ ಕೊಟ್ಬಿಡ್ತಾರೆ. ಯಾಕಂದ್ರೆ ಅವರು ಗುರುಗಳೇ, ಅವರಿಗೆ ಗೊತ್ತಿದೆ ಗುರು ಶಿಷ್ಯ ಭಾವದ ಸ್ಥಿತಿ ಏನು ಅಂತ. ಬ್ರೂಯುಹು ಸ್ನಿಗ್ಧಸ್ಯ ಶಿಷ್ಯಸ್ಯ ಗುರವಃ ಮುಖ್ಯಮಪ್ಯುತ. ಶಿಷ್ಯನಿಗೆ ಪಾಠವನ್ನು ಹೇಳಬೇಕು ಅಲ್ಲ, ಸ್ನಿಗ್ಧಸ್ಯ ಶಿಷ್ಯಸ್ಯ, ಯಾರು ಗುರುಗಳಿಗೆ ವಿಧೇಯನಾಗಿ ನಡೆದುಕೊಳ್ತಾ ಇರ್ತಾನೆ ಶಿಷ್ಯ, ಗುರುಗಳ ಪ್ರೀತಿಗೆ ವಿಷಯನಾಗಿರ್ತಾನೆ, ಗುರುಗಳ ಸಮ್ಮತಿಗೆ ವಿಷಯನಾಗಿರ್ತಾನೆ, ಅಂತಹ ಶಿಷ್ಯನಿಗೆ ಗುರುಗಳು ಅತ್ಯಂತ ರಹಸ್ಯವಾದ ವಿಷಯಗಳನ್ನು ಕೂಡ ತಿಳಿಸಿಕೊಡ್ತಾರೆ. ಅದು ನಿಯಮ. ಯಾರು ಒಳ್ಳೆಯ ಶಿಷ್ಯರಿರ್ತಾರೋ ಅವ್ರಿಗೆ ಹೇಳಬೇಕು, ಕೆಟ್ಟ ಶಿಷ್ಯರಿದ್ದರೆ ಅವ್ರಿಗೆ ಹೇಳಬಾರದು. ಒಳ್ಳೆಯ ಶಿಷ್ಯರಿದ್ದರೆ ಅವ್ರಿಗೆ ಎಲ್ಲ ರಹಸ್ಯವನ್ನು ಹೇಳಿಕೊಡ್ಬೇಕು. ಹಾಗಾಗಿ ನಿಮ್ಮ ಮೇಲೆ ನಮಗೆ ಒಳ್ಳೆಯ ಭಾವನೆ ಇದೆ, ಆದರ ಇದೆ, ಗೌರವ ಇದೆ, ತಿಳಿಯಬೇಕು ಅನ್ನೋ ಕುತೂಹಲ ಇದೆ. ಆದ್ದರಿಂದ ನೀವು
ತಿಳಿದುಕೊಂಡಂತಹ ರಹಸ್ಯ ವಿಷಯಗಳನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಸೂತಾಚಾರ್ಯರಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನೊಂದು ಪ್ರಶ್ನೆಯನ್ನು ಹೇಳ್ತಾರೆ. ತತ್ರ ತತ್ರ ಅನ್ಯಸಾಯುಷ್ಮನ್ ಭವತಾ ಯದ್ ವಿನಿಶ್ಚಿತಂ ಪುಂಸಾಂ ಏಕಾಂತಕ ಶ್ರೇಯ ತನ್ನ ಶ್ರಂಸಿತುಮರ್ಹಸಿ. ಅಧ್ಯಾತ್ಮ ವಿದ್ಯೆಯ ಪ್ರಧಾನವಾದ ಮಹತ್ವವನ್ನು ತಿಳಿಸಿಬಿಡ್ತಾರೆ ಶೌನಕಾಚಾರ್ಯರು. ಪುಂಸಾಂ ಏಕಾಂತತಃ ಶ್ರೇಯ, ಅತ್ಯಂತ ಅಂತಿಮ ಘಟ್ಟದಲ್ಲಿ ಜೀವರಿಗೆ ಶ್ರೇಯಸ್ಸನ್ನು ತಂದುಕೊಡುವಂತಹದ್ದು ಯಾವುದು? ಮೊದಲ ಹಂತದಿಂದ ಪ್ರಾರಂಭ ಮಾಡಿ ಕೊನೆಯ ಹಂತದವರೆಗೂ ನಿಂತುಕೊಂಡು ಯಾವುದಿಲ್ಲದಿದ್ದರೂ ಕೂಡ ಶ್ರೇಯಸ್ಸನ್ನು ತಂದುಕೊಡುವಂತಹದ್ದು ಯಾವುದು ಅಂತಂದ್ರೆ ಅದು ಅಧ್ಯಾತ್ಮ ವಿದ್ಯೆ. ಆದ್ದರಿಂದ ಯಾವುದು ಏಕಾಂತತಃ ಶ್ರೇಯ ಅದನ್ನು ನಮಗೆ ನೀವು ತಿಳಿಸಿಕೊಡಬೇಕು ಅಂತ ಸೂತಾಚಾರ್ಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಎಲ್ಲ ಸೂತಾಚಾರ್ಯ ಮಾತಾಡಿಲ್ಲ, ಇನ್ನು ಇವರೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನೇನು ಪ್ರಶ್ನೆಗಳು ಬರಬೇಕೋ ಮಾಡಬಹುದು ಎಲ್ಲವನ್ನು ಇವರೇ ಪ್ರಶ್ನೆ ಮಾಡಿಕೊಂಡು ಉತ್ತರವನ್ನು ಕೊಟ್ಟು ಆಮೇಲೆ ಪ್ರಧಾನವಾದ ವಿಷಯದ ಬಗ್ಗೆ ನೀವು ಹೇಳಿ ಅಂತ ಪ್ರಶ್ನೆ ಮಾಡುವಂತಹ ಕ್ರಮ. ಈಗಾಗಲೇ ಬೇಕಾದಷ್ಟು ಗ್ರಂಥಗಳಿವೆ, ವೇದಗಳಿದೆ, ಮಹಾಭಾರತ ಇದೆ, ಸಾವಿರಾರು ಗ್ರಂಥಗಳು. ನಮ್ಮ ಭಾರತದಲ್ಲಿ ಗ್ರಂಥಗಳಿಗೆ ಕೊರತೆಯೇ, ಬೇಕಾದಷ್ಟು ಗ್ರಂಥಗಳಿದೆ. ಅಷ್ಟೆಲ್ಲ ಗ್ರಂಥಗಳಿರಬೇಕಾದ್ರೆ ಮತ್ತೇನು ಕೇಳ್ತಾ ಇದ್ದೀರಿ ನೀವು ಎಲ್ಲ ಬೇಕಾದಷ್ಟು ತಿಳಿದಿದ್ದೀರಿ ಅಂತ ಪ್ರಶ್ನೆ ಬಂದರೆ ಅದಕ್ಕೊಂದು ಒಳ್ಳೆ ಮಾತನ್ನು ಹೇಳ್ತಾರೆ ಶೌನಕಾಚಾರ್ಯರು. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಃ ಕಲಾವಸ್ಮಿನ್ ಯುಗೇ ಜನಾಃ ಮಂದಾಃ ಸುಮಂದ ಮತಯೋ ಮಂದಭಾಗ್ಯಾಶ್ಯುಪದ್ರುತಾಃ ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರಯತ್ಸಾರಂ ಸಮುದ್ಧೃತ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಾಂ ಏನ ಆತ್ಮ ಆಶು ಪ್ರಸೀದತಿ. ಅದಕ್ಕೆ ಹೇಳ್ತಾರೆ, ಈಗ ಕಲಿಯುಗ ಬರ್ತಾ ಇದೆ. ಶೌನಕಾದಿಗಳು ಸತ್ರವನ್ನು ಆಚರಣೆ ಮಾಡ್ತಾ ಇದ್ದ ಸಮಯ ಅದು ಕಲಿಮಾಗತ ಮಾನ್ಯಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ. ಕಲಿಯ ಕಾಲ ಬರ್ತಾ ಇದೆ. ಕಲಿಕಾಲ ವಾಸ್ತವಿಕವಾಗಿ ಕೃಷ್ಣ ಪರಮಾತ್ಮ ಇದ್ದಾಗಲೇ ಬಂದಾಗಿದೆ. ಯದಾ ದುರ್ಯೋಧನ ಅಪತತ್, ದುರ್ಯೋಧನ ಸತ್ತ ದಿವಸವೇ ಕಲಿಯುಗ ಪ್ರಾರಂಭ. ಪ್ರಾಯ ಇದೇ ಸಮಯ. ಅದು ಈ ಮಾಘಮಾಸಿನ ಪುಷ್ಯ ಈ ಭಾಗದಲ್ಲೇನೆ ಕಲಿಯುಗ ಪ್ರಾರಂಭದ ಸಮಯ. ಕಲಿಯುಗ ಅವತ್ತೇ ಆರಂಭ ಆಗಿದೆ. ಮತ್ತೆ ಕಲಿಮಾಗತ ಮಾನ್ಯ ಅಂದ್ರೆ ಏನು? ಕಲಿ ಬಂದಿದ್ದ, ಆದ್ರೆ ಕೆಲಸ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಇದ್ದ ಅಷ್ಟೇ. ಅವನು ಕಲಿಕಾಲ ಸಂಕಲ್ಪದಲ್ಲಿ ಮಾತ್ರ ಕಲಿಯುಗಿ ಅಂತ ಹೇಳೋದು. ಅದು ಬಿಟ್ರೆ ಬೇರೆ ಏನೂ ಅವನ ಪ್ರಭಾವ ಇರಲಿಲ್ಲ. ಯಾಕೆಂದ್ರೆ ಕೃಷ್ಣದೇವರ ವಿಭಸನ ದೇವರ ಪರಾಕ್ರಮಕ್ಕೆ ಹೆದರಿ ಬಿಟ್ಟಿದ್ದ. ಆಮೇಲೆ ಪರೀಕ್ಷಿತರಾಜರ ಕಾಲಕ್ಕೂ ಏನೂ ಮಾಡ್ಲಿಕ್ಕೆ ಆಗಲಿಲ್ಲ. ಕೊನೆಯ ಕಾಲದಲ್ಲಿ ಪರೀಕ್ಷಿತರಾಜರ ಅವಸಾನ ಘಟ್ಟದಲ್ಲಿ ತನ್ನ ಪ್ರವೃತ್ತಿಯನ್ನು ಆರಂಭ ಮಾಡಿದ. ಆ ಸಮಯವನ್ನು ಗಮನಿಸಿಕೊಂಡಂತಹ ಅದ ನಂತರ ಕಾಲದಲ್ಲಿ ಶೌನಕಾದಿಗಳು ಇನ್ನು ಕಲಿ ಪ್ರವೃತ್ತಿ ಆರಂಭವಾಗ್ತಾ ಇದೆ. ಕಲಿ ಪ್ರವೃತ್ತಿ ಆರಂಭವಾದರೆ ಅದನ್ನ ಅರಿಯಿಸಿಕೊಳ್ಳೋದು ಹೇಗೆ, ಅದನ್ನ ಎದುರಿಸೋದು ಹೇಗೆ ಅಂತ ಅನ್ನೋದನ್ನ ದೊಡ್ಡ ತಲೆಬಿಸಿ ಮಾಡ್ಕೊಳ್ತಾರೆ. ನಮಗೆ ಆ ತಲೆಬಿಸಿಯೇ ಇಲ್ಲ. ಯಾಕೆ ಅಂತಂದ್ರೆ ಕೊಚ್ಚೆಯಿಂದ ಹೊರಗಿರೋರಿಗೆ ಆ ತಲೆಬಿಸಿ, ಅಯ್ಯೋ ಕೊಚ್ಚೆಯಲ್ಲಿ ಕಾಲಿಡೋದಾದ್ರೆ ಅದರಿಂದ ಪಾರಾಗೋದು ಹೇಗೆ ಅಂತ. ಅದರೊಳಗೆ ಇರೋರಿಗೆ ಆ ಪ್ರಶ್ನೆ ಆಗಿ ಬರೋದೇ ಇಲ್ಲ. ನಾವು ಕಲಿಯ ಮಧ್ಯದಲ್ಲೇ ಇದ್ದು ಕಲಿಯ ಸ್ವರೂಪರಾಗಿರುವಂತಹ ಪರಿಸ್ಥಿತಿಯಲ್ಲಿರುವಾಗ ಕಲಿಯಿಂದ ಪಾರಾಗೋದು ಹೇಗೆ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ಅದು ಅವರಿಗೆ ಬರ್ತಾ ಇತ್ತು. ಈ ಕಲಿಯ ಪ್ರಭಾವಕ್ಕೆ ಒಳಗಾಗದೆ ಇರಬೇಕು ಏನ್ ಮಾಡಬೇಕು ಅಂತ. ಅದಕ್ಕೆ ಕಲಾವಸ್ಮಿನ್ ಯುಗೇ ಜನಾಃ, ಕಲಿಯುಗದ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ತುಂಬಾ ಆಯುಷ್ಯ ಇದೆ. ಇವತ್ತು ಬಾಲ್ಯದಲ್ಲಿರೋರಿಗೆ ಇರುತ್ತಲ್ಲ, ಇವತ್ತು ನಾನು ಚಿಕ್ಕವನು, ದೊಡ್ಡವನಾದ್ಮೇಲೆ ಏನ್ ಬೇಕಾದ್ರೂ ಸಾಧಿಸ್ತೀನಿ ಅಂತ. ಅದನ್ನ ಸ್ವಲ್ಪ ಪ್ರಬುದ್ಧವಾಗಿ ಯೋಚನೆ ಮಾಡಿದ್ರೆ ಎಷ್ಟು ಅಬದ್ಧ ಅಂತ ಅರ್ಥ ಆಗತ್ತೆ. ಪ್ರಾಯೇಣ ಅಲ್ಪಾಯುಷೋ ಮರ್ತ್ಯಾಃ, ಕಲಿಯುಗದ ಜನರ ಆಯುಷ್ಯ ಬಹಳ ಕ್ಷೀಣ. ಇದ್ರ ಬಗ್ಗೆ ವಿವರಣೆ ಅವಶ್ಯಕತೆ ಇಲ್ವೇ ಇಲ್ಲ, ಬೇಕಾದಷ್ಟು ಕ್ಷೀಣಿಸ್ತಾ ಇದೆ. ಇವತ್ತು 80 ವರ್ಷ ಬದುಕಿದ್ರೆ ಮಿರಾಕಲ್ ಅನ್ನೋ ಪರಿಸ್ಥಿತಿ ಬಂದು ಹೋಗಿದೆ. ಅಂತಹ ಕಾಲ ಇದು. ಅಲ್ಪಾಯುಷೋ ಮರ್ತ್ಯಾಃ, ಆಯುಷ್ಯ 80 ವರ್ಷ ಇದ್ರು 60 ವರ್ಷ ಇದ್ರು ಅಷ್ಟೆಲ್ಲಾರು ಸಾಧನೆ ಮಾಡ್ಕೊಳ್ತೀರಾ ಅಂತಂದ್ರೆ ಮಂದಾಹ, ತುಂಬಾ ನಿಧಾನಗತಿ. ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಅರ್ಥ ಮಾಡ್ಕೊಂಡಿದ್ದನ್ನು ಅಳವಡಿಸಿಕೊಂಡಿದ್ದನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಎಲ್ಲದರಲ್ಲೂ ನಿಧಾನ. ಒಂದು ವಿಷಯವನ್ನು ಮಾಡಲಿಕ್ಕೆ 10 ಸತಿ ಹೇಳಬೇಕು. ಆವಾಗ ಆ ವಿಷಯದ ಬಗ್ಗೆ ಏನೋ ಇದೆಯಲ್ಲ ಅಂತ ಅನ್ಸುತ್ತೆ. 10 ಸತಿ 100 ಸತಿ ಭಾಗವತವನ್ನು ಕೇಳಿದ್ರು ನಮಗೇನೂ ಪರಿಣಾಮ ಆಗೋದಿಲ್ಲ. ಅಷ್ಟು ಮಂದ ಸ್ಥಿತಿ ನಮ್ಮದು. ಸರಿ ಆಯ್ತು, ಮಂದಗತಿಯೋ ಆಮೇಲೆ ಕತೆ ಕೇಳ್ತೀವಲ್ಲ, ಮಂದವಾಗಿ ಸಾಗಿದ್ರೆ ಯಾವತ್ತಾರು ಗುರಿ ಮುಟ್ತೀವಿ ಅಂತ. ಹಂಗೆ ಗುರಿ ಮುಟ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಮಂದ ಭಾಗ್ಯ, ಪುಣ್ಯ ಇಲ್ಲ. ಪುಣ್ಯ ಇದ್ರೆ ಅದೇನಾರು ಮಾಡಿ ಕರೆದುಕೊಂಡು ಹೋಗುತ್ತೆ. ನಮಗೆ ಆ ಪುಣ್ಯವೇ ಇಲ್ಲ. ಜೊತೆಗೆ ಉಪದ್ರುತ, ಬೇರೆ 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 ವಿಘ್ನಗಳು, ಎಷ್ಟು ರೀತಿಯಾಗಿ ವಿಘ್ನಗಳು ಬರಬೇಕೋ ಎಲ್ಲಾ ವಿಘ್ನಗಳು ಬರುತ್ತೆ. ಹಾಗಾದ್ರೆ ಆಯುಷ್ಯ ಕಡಿಮೆ, ಪುಣ್ಯ ಕಡಿಮೆ, ಉಪದ್ರವ ಜಾಸ್ತಿ. ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಹೇಗೆ? ಮುಟ್ಟೋದೇ ಇಲ್ಲ. ಹಾಗಾದ್ರೆ ನಮ್ಮ ಪರಿಸ್ಥಿತಿಗೆ, ಕಲಿಯುಗದ ಮನುಷ್ಯರ ಪರಿಸ್ಥಿತಿಗೆ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಾತ್ಮ ವಿದ್ಯೆಯಲ್ಲಿ ನಾವು ಅಂತಿಮ ಗುರಿಯನ್ನು ಮುಟ್ತೀವಿ ಅಂತನ್ನೋದು ಅತ್ಯಂತ ದುಸ್ತರವಾದಂತಹ ಪರಿಸ್ಥಿತಿ. ಮತ್ತೆ ಬುದ್ಧಿಶಕ್ತಿ ಹೇಗಿರುತ್ತೆ ಕಲಿಯುಗದ ಜನರದ್ದು? ಇವತ್ತೆಲ್ಲ ನಾವು ಭಾರಿ ಬುದ್ಧಿವಂತರು ಅಂತ ಅನಿಸ್ಕೊಳ್ತಾ ಇರ್ತೀವಿ. ಸುಮಂದ ಮತಯ, ಅತ್ಯಂತ ಮಂದಮತಿಗಳು ಅಂತ ಹೇಳ್ತಾರೆ. ಮಂದಮತಿಗಳು, ಮಂದ ಭಾಗ್ಯರು, ಮಂದ ಗತಿಗಳು.
ಜೊತೆಗೆ ಉಪದ್ರುತರು. ಇಷ್ಟೆಲ್ಲ ಸಮಸ್ಯೆ ಇರುವಾಗ ಇವನೇನು ತಾನೇ ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಅತ್ಯಂತ ದೊಡ್ಡರು ಕಲಿಯುವ ದಿನ ಅಂತ ಹೇಳ್ತಾ ಇರೋದು, ನಮ್ಮ ಹೆಗ್ಗಳಿಕೆ ಇವೆಲ್ಲ ಕಲಿಯುವ ಜನರದ್ದು. ಸರಿ, ಇವರೇನೋ ಮಂದಗತಿ ಅಂತಿದೆ, ಹೋಗೋ ದಾರಿ ಯಾರು ಸುಲಭ ಇದೆಯಾ ಅಂತಂದ್ರೆ ಭೂರಿಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ. ಒಂದೊಂದು ವಿಷಯದ ಬಗ್ಗೆ ಶ್ರವಣ ಮಾಡಬೇಕು ಅಂತ ಹೊರಟ್ರೆ ಅದರಲ್ಲಿ ಸಾವಿರಾರು ಪ್ರಭೇದಗಳಿವೆ. ನಾವು ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಎಲ್ಲೋ ಬೇರೆ ಕಡೆ ಹೋಗ್ಬೇಕಾಗಿಲ್ಲ. ಯಾವುದಾದ್ರೂ ಒಂದು ಗ್ರಂಥಾಲಯ, ಕನಿಷ್ಠ ನಾವು ಇಲ್ಲಿ ಮೈಸೂರಿನಲ್ಲಿರುವಂತಹ ಓವಾರೆ ಗ್ರಂಥಾಲಯಕ್ಕೆ ಹೋಗಿ ಏನೇನು ಗ್ರಂಥಗಳಿವೆ ಅಂತ ಸುಮ್ಮನೆ ಕ್ಯಾಟ್ಲಾಗ್ ನೋಡ್ತಾ ಹೋಗೋಣ. ಕ್ಯಾಟ್ಲಾಗ್ ನೋಡಿದ್ರೆ ತಲೆ ತಿರುಗಿ ಹೋಗುತ್ತೆ. ಗ್ರಂಥ ನೋಡೋದು ಬೇಡ, ಕ್ಯಾಟ್ಲಾಗ್ ನೋಡ್ತಾ ಹೋದರೆ ಎಷ್ಟು ಗ್ರಂಥಗಳಿವೆ, ಎಷ್ಟೆಷ್ಟು ವಿಭಾಗಗಳಿವೆ ಅಂತ ನೋಡ್ತಾ ಹೋದರೆ ಇಷ್ಟೆಲ್ಲ ಗ್ರಂಥಗಳಿದೆ ಅಂತ ಪ್ರಶ್ನೆ ಬರುತ್ತೆ. ಯಾವ ಜನ್ಮದಲ್ಲಿ ಓದಲಿಕ್ಕೆ ಸಾಧ್ಯ? ಓದಲಿಕ್ಕೆ ಆಗೋದಿಲ್ಲ. ಹೆಸರುಗಳನ್ನ ವಿಜೇಂದ್ರ ಸ್ವಾಮಿಗಳ ಕಥೆಯಲ್ಲಿ ಒಂದ್ಸತಿ ಕೇಳ್ತೀವಿ ನಾವು. 104 ಗ್ರಂಥಗಳನ್ನ ಬರೀತಾರೆ ಅವರು. ಬರೆದಾಗ ಯಾರು ಶಿಷ್ಯರು ಕೇಳ್ತಾರಂತೆ, ಇಷ್ಟು ಗ್ರಂಥಗಳನ್ನ ಬರೆದಿದ್ದೀವಿ, ಇದನ್ನೆಲ್ಲ ಓದೋದು ಹೇಗೆ? ತುಂಬ ಜಟಿಲ. ವಿಜೇಂದ್ರ ಸ್ವಾಮಿಗಳ ಗ್ರಂಥ ಸರಳವಾಗಿರೋದಿಲ್ಲ, ಬಹಳ ಜಟಿಲವಾಗಿರುತ್ತೆ. ಅದಕ್ಕೆ ಹೇಳಿದ್ರಂತೆ, ನನ್ನ ಗ್ರಂಥಗಳನ್ನು ಓದೋದು ದೂರ ಇರಲಿ, ಆ ಹೆಸರುಗಳನ್ನ ಹೇಳಿಬಿಟ್ರೆ ಅವನೇ ಪಂಡಿತ. ಅಂತಹ ಪರಿಸ್ಥಿತಿ ಇದು. ಹಾಗಾಗಿ ಅಷ್ಟು ವಿಸ್ತಾರವಾದಂತಹ ಗ್ರಂಥರಾಶಿಗಳು, ಕೇಳಬೇಕಾದ ವಿಷಯಗಳು ಬೇಕಾದಷ್ಟಿವೆ, ಮಾಡಬೇಕಾದ ಅನುಷ್ಠಾನಗಳು ಬೇಕಾದಷ್ಟಿವೆ. ಯಾವುದಾದ್ರು ಒಂದು ವಿಷಯ ಇಟ್ಕೊಂಡು ನಾವು ಮಾತನಾಡಲಿಕ್ಕೆ ಹೊರಟರು ಕೂಡ ಇಷ್ಟೆಲ್ಲ ಮಾಡಬೇಕಂತ ಅನಿಸ್ಬಿಡೋದು. ಒಂದು ಸ್ಥಾನ, ಒಂದು ಆಚಮನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕೇಳಲಿಕ್ಕೆ ಬೇಕಾದಷ್ಟಿದೆ, ಮಾಡಲಿಕ್ಕೆ ಬೇಕಾದಷ್ಟಿದೆ. ತಿಳ್ಕೊಳ್ಳೋಣ ಮಾಡೋಣ ಅಂತಂದ್ರೆ ಆಯುಷ್ಯ ಕಡಿಮೆ, ಬುದ್ಧಿ ಕಡಿಮೆ, ಗತಿ ಕಡಿಮೆ, ಉಪದ್ರವಗಳು ಜಾಸ್ತಿ. ಹಾಗಾದ್ರೆ ಮಾಡಬೇಕೇನು? ಹೇಗೆ ಕಲಿಯುಗದ ಜನರು ಉದ್ಧಾರ ಆಗುವ ಸಾಧ್ಯತೆ ಇದೆ ಅಂತ ಒಂದು ಶೌನಕಾಚಾರ್ಯ ತಲೆಬಿಸಿ ಆಗಿದೆ. ನಮಗಲ್ವೇ ಇಲ್ಲ. ನಾವು ಯಾರಾದ್ರೂ ಅವಾಗ ಅಲ್ಲಿದ್ದರೆ ನಾವು ಹೇಳ್ತಾ ಇದ್ದೀವಿ, ನಮ್ಮ ಬಗ್ಗೆ ನೀವೇ ತಲೆ ಕೆಡಿಸ್ಕೊಳ್ತಾರೆ ಆರಾಮಾಗಿದೆ ಅಂತ. ಆಯ್ತು, ಅವ್ರ ಪಾಪ ತಲೆ ಕೆಡಿಸ್ಕೊಂಡು ಕೇಳ್ತಾ ಇದ್ದಾರೆ, ಕಲಿಯುಗದ ಜನರ ಪರಿಸ್ಥಿತಿ ಹೀಗಿದೆ, ಹಾಗಾದ್ರೆ ಅವರು ಸಾಧನೆ ಮಾಡಿಕೊಂಡು ಉದ್ಧಾರ ಆಗುವ ಬಗೆ ಹೇಗೆ? ಆದ್ರಿಂದ ನೀವೇನ್ ಮಾಡ್ಬೇಕೀಗ? ಅತಃ ಸಾಧೋತ್ರ ಯತ್ ಸಾರಂ ಸಮುದ್ರತ್ಯ ಮನೀಷಯ. ನಿಮ್ಮ ಬುದ್ಧಿಶಕ್ತಿಯಿಂದ ನಿಮಗೆ ದೇವರು ಅನುಗ್ರಹ ಮಾಡಿದ್ದಾನೆ, ಬೇಕಾದಷ್ಟು ಪುರಾಣಗಳನ್ನು ನೀವು ಕೇಳಿ ತಿಳಿದಿದ್ದೀರಿ. ಹಾಗಾದ್ರೆ ನಿಮ್ಮ ಬುದ್ಧಿಶಕ್ತಿಯಿಂದ ಎಲ್ಲ ಗ್ರಂಥಗಳಲ್ಲಿರುವ ಸಾರ ಏನಿದೆ, ಎಷ್ಟನ್ನ ಮಾಡಿದ್ರೆ ಮನುಷ್ಯ ಕಲಿಯ ಪ್ರಭಾವಕ್ಕೆ ಒಳಗಾಗೋದಿಲ್ಲ, ಎಷ್ಟನ್ನ ತಿಳಿಯೋದ್ರಿಂದ ಅಧ್ಯಾತ್ಮ ಮಾರ್ಗದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯ, ಅದನ್ನು ನೀವು ತಿಳಿಸಿಕೊಡಿ. ಸಾರಭಾಗವನ್ನು ತಿಳಿಸಿಕೊಡಬೇಕು, ಶ್ರೇಷ್ಠವಾದ ಸಾರಭಾಗವನ್ನ ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಕೊನೆಯನ್ನು ಒಂದು ಮಾತನ್ನು ಕೇಳ್ತಾರೆ, ತುಂಬಾ ವಿವರಣೆಗಳು ಬೇಕಾಗಿಲ್ಲ. ಏನನ್ನು ನೀವು ನಮಗೆ ಹೇಳಬೇಕು ಅಂತಂದ್ರೆ, ಯಾವುದನ್ನ ಮಾಡೋದ್ರಿಂದ, ಯಾವುದನ್ನು ತಿಳಿಯೋದ್ರಿಂದ ಪರಮಾತ್ಮನ ಪ್ರಸಾದ ಬೇಗ ಆಗತ್ತೆ, ಅದನ್ನು ತಿಳಿಸಿಕೊಡಿ ಅಂತ ಶೌನಕರು. ಏನ ಆತ್ಮ ಆಶು ಪ್ರಸೀದತಿ. ತುಂಬಾ ನಿಧಾನವಾಗಿ ಮಾಡುವಂತ ಪರಿಸ್ಥಿತಿ ನಮಗೆ ಇಲ್ಲವೇ ಇಲ್ಲ. ಹಿಂದಿನ ಕಾಲದ ತಪಸ್ಸುಗಳ ಆಚರಣೆಯನ್ನು ಕೇಳ್ತೀವಿ, 100 ವರ್ಷ, 1000 ವರ್ಷ, 10,000 ವರ್ಷ ತಪಸ್ಸು ಮಾಡಿದ್ರು ಅಂತ. ಅದನ್ನು ಹೇಗೆ ಮಾಡಿದ್ರು ನಮಗೆ ಊಹೆಗೂ ಸಿಲುಕೋದಿಲ್ಲ. ನಮಗೆ 5 ನಿಮಿಷ ಸಂಧ್ಯಾವಂದನ ಮಾಡಲಿಕ್ಕೆ ಪುರುಸೊತ್ತಿರೋದಿಲ್ಲ, ಇಂಥ ಸ್ಥಿತಿ. ಆದ್ರಿಂದ ಮಾಡಿದ ಸಣ್ಣ ಆಚರಣೆಯಿಂದ ಪರಮಾತ್ಮ ಬೇಗ ಪ್ರಸನ್ನ ಆಗಬೇಕು. ಚೀಪ್ ಅಂಡ್ ಬೆಸ್ಟ್ ಅಂತೀವಲ್ಲ, ಆಚರಣೆ ಕಮ್ಮಿ, ಕೇಳೋದು ಕಮ್ಮಿ ಇರಬೇಕು, ಭಗವಂತನ ಪ್ರಸಾದ ಚೆನ್ನಾಗಿ ಆಗಬೇಕು. ಅಂಥ ವ್ಯವಸ್ಥೆಯನ್ನ ಹೇಳಿಕೊಡಿ ಅಂತ ಶೌನಕರು ಪ್ರಶ್ನೆಯನ್ನು ಮಾಡ್ತಾರೆ. ಇದು ಒಂದು ಪ್ರಧಾನವಾದ ಪ್ರಶ್ನೆ. ಜೊತೆಗೆ ಕೃಷ್ಣ ಪರಮಾತ್ಮನ ಪ್ರಭಾವ, ಕೃಷ್ಣ ಪರಮಾತ್ಮನ ಆಗತಾನೆ ಅವತಾರ ಸಮಾಪ್ತಿಯನ್ನು ಮಾಡಿದ್ದಾನೆ. ಅವನ ಚರಿತ್ರೆಯನ್ನು ವಿಸ್ತಾರವಾಗಿ ಕೇಳಬೇಕು ಅನ್ನೋ ಅಪೇಕ್ಷೆ ನಮಗಿದೆ. ಯಾಕೆಂದ್ರೆ ಆ ಕಾಲದಲ್ಲಿ ಎಲ್ಲರೂ ಕೂಡ ಕೃಷ್ಣ ಕೃಷ್ಣ ಕೃಷ್ಣ, ಎಲ್ಲರಿಗೂ ಕೃಷ್ಣನ ಪ್ರಭಾವ. ಕೃಷ್ಣ ಪರಮಾತ್ಮನ ಬಿಟ್ಟು ಯಾರೂ ಇರ್ತಾ ಇರಲಿಲ್ಲ, ಅಷ್ಟು ಕೃಷ್ಣನ ಪ್ರಭಾವ ಜಗತ್ತಿನಲ್ಲಿ ಹರಡಿತ್ತು. ಆದ್ರಿಂದ ಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೊರಟಿದ್ದಾನೆ ಅಂತ ಅನ್ನೋದನ್ನ ಯಾರಿಗೂ ಅರ್ಗಿಸ್ಕೊಳ್ಳಿಕ್ಕಾಗಿಲ್ಲ. ಆ ಕೃಷ್ಣನ ಚರಿತ್ರೆಯನ್ನು ಎಷ್ಟು ಕೇಳಿದ್ರು ಮತ್ತಷ್ಟು ಕೇಳಬೇಕು ಅನ್ನೋ ಅಪೇಕ್ಷೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಕೃಷ್ಣನ ವಿರುದ್ಧ ಹೋರಾಡಿ ಎದುರು ನಿಂತವರು ಕೂಡ ಕೃಷ್ಣನನ್ನೇ ಸ್ತೋತ್ರ ಮಾಡ್ತಾ ಇದ್ರಂತೆ. ಅದನ್ನ ಮುಂದೆ ಬರುತ್ತೆ ಭಾಗವತದಲ್ಲಿ. ಆದ್ರಿಂದ ಆ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನ ನಮಗೆ ನೀವು ತಿಳಿಸಿಕೊಡಬೇಕು. ಸೂತ ಜಾನಾಸಿ ಭದ್ರಂತೆ ಭಗವಾನ್ ಸತ್ವತಾಂಪತಿ ದೇವಕ್ಯಾಂ ವಸುದೇವಸ್ಯ ಜಾತೋ ಎಸ್ಯ ಚಿಕೀರ್ಷಯ. ಏನೆಲ್ಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ, ಏನೇನು ಮಾಡಿದ ಅದೆಲ್ಲವನ್ನು ಕೂಡ ತಿಳಿಸಿಕೊಡಬೇಕು. ಇಲ್ಲಿ ಎಷ್ಟೊಂದು ತಿಳಿತೀರಿ, ಬೇಕಾದಷ್ಟು ತಿಳಿದಿದ್ದೀರಿ ಈಗಾಗಲೇ. ಹೀಗೆ ನಾವು ಇಷ್ಟೆಲ್ಲ ತಿಳಿತೀವಿ ಅಂತಂದ್ರೆ ಆಗಿದ್ದವ್ರು ಬೇಕಾದಷ್ಟು ತಿಳಿದಿರ್ತಾರೆ. ಅದಕ್ಕೆ ಹೇಳ್ತಾರೆ, ತನ್ನ ಶುಶ್ರೂಷಮಾಣಾನ ಅರ್ಹಸ್ಯಂಗಾನುವರ್ಣಿತಂ. ನಾವು ಕೇಳಬೇಕು ಅನ್ನೋ ಅಪೇಕ್ಷೆಯಲ್ಲೇ ಇದ್ದೇವೆ, ನಮಗೆ ಸಾಕು ಅಂತ ಅನಿಸ್ತಾನೇ ಇಲ್ಲ. ಆದ್ರಿಂದ ನಮಗೆ ನೀವು ತಿಳಿಸ್ಕೊಡ್ಬೇಕು. ಯಸ್ಯಾವತಾರೋ ಭೂತಾನ ಕ್ಷೇಮಾಯ ವಿಭವಾಯ ಚ. ಭಗವಂತನ ಅವತಾರ ಮಾಡುವುದೇ ಈ ಜೀವರಾಶಿಗಳ ಕ್ಷೇಮಕ್ಕಾಗಿ, ಅವರ ಉದ್ಧಾರಕ್ಕಾಗಿ. ಆ ಭಗವಂತನ ಮಹತ್ವವನ್ನು ತಿಳಿಸ್ತಾರೆ. ಆಪನ್ನ ಸಂಸ್ಕೃತಿಂ ಘೋರಾಂ ಎನ್ನಾಮ ವಿವಶೋ ಗೃಣನ್ ತತಃ ಸತ್ಯೋ ವಿಮುಚ್ಯೇತ ಎಂ ವಿಭೇದಿ ಸ್ವಯಂಭವ. ದೊಡ್ಡ ದೊಡ್ಡ ಆಪತ್ತುಗಳನ್ನು ಹೊಂದಿದ ವ್ಯಕ್ತಿಗಳು ಕೂಡ ಒಂದು ಬಾರಿ ಆ ಪರಮಾತ್ಮನ ಸ್ಮರಣೆಯನ್ನ ಮಾಡಿದರೆ ಆಗ ಆ ಎಲ್ಲ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುತ್ತಾರಂತೆ. ಸಂಸಾರವರನ್ನ ಬಾಧನೆ ಮಾಡಲಿಕ್ಕೆ ಹೆದರುತ್ತೆ. ಅಂತಹ ಪರಿಸ್ಥಿತಿ ಇರುವಾಗ
ಆ ಭಗವಂತನ ಬಗ್ಗೆ ತಿಳಿಯಬೇಕು ಅಂತ ಯಾರಿಗೆ ನಾನು ಅಪೇಕ್ಷೆ ಆಗೋದಿಲ್ಲ. ಇಲ್ಲಿ ಆಚಾರ್ಯರ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ವಿವಶಃ ಅಂತಂದ್ರೆ ತನಗೆ ಇಚ್ಛೆ ಇಲ್ಲದೆ ಇರುವಂತೆ ಅಂತ ಸಾಮಾನ್ಯ ಅರ್ಥ. ಏನೋ ಅಕಸ್ಮಾತ್ತಾಗಿ ತನ್ನಿಂದಾನೇ ಬಾಯಿಂದ ಬಂದ್ಬಿಡ್ತು ಅಂತ ಒಂದು ಅಭಿಪ್ರಾಯ ಬರುತ್ತೆ. ಆದರೆ ಆಚಾರ್ಯರು ಹಾಗೆ ಸಾಮಾನ್ಯ ಅರ್ಥ ಎಲ್ಲ ಬೇಕಾದ್ರೆ ಹೇಳ್ತಿರ್ತೀವಿ. ಏನೋ ಅಭ್ಯಾಸ ಆಗಿರುತ್ತೆ, ಕಷ್ಟ ಆದಾಗ ಅಮ್ಮ ಅಂದ ಹಾಗೆ ಅಯ್ಯೋ ನಾರಾಯಣ ಅಂತ ಅಂದ್ಬಿಡ್ತೀವಿ. ಅದರಿಂದಲೇ ಸಂಸಾರದ ಪರಿಹಾರವೇ ಆಗಿಬಿಡತ್ತಾ? ಕಷ್ಟಗಳ ಪರಿಹಾರ ಆಗತ್ತೆ, ಆಗೋದಿಲ್ಲ ಅಂತಲ್ಲ. ಸಂಸಾರದ ಪರಿಹಾರವೇ ಆಗತ್ತಾ? ಆಗೋದಿಲ್ಲ. ಹಾಗಾದ್ರೆ ಏನಾಗಬೇಕು? ವಿವಶಃ ದೃಢ ಅನ್ನೋದ್ರ ಅಭಿಪ್ರಾಯ ಏನಂತಂದ್ರೆ ಬಹ್ವಾಭ್ಯಾಸ, ಅತ್ಯಂತ ಉತ್ತಮ ಅಭ್ಯಾಸ. ಎಲ್ಲಿ ಅಭ್ಯಾಸ ಆಗಬೇಕು ಅಂದ್ರೆ ಧ್ಯಾನಾವಸ್ಥೆಯಲ್ಲಿ ಅಭ್ಯಾಸ ಆಗಬೇಕು. ಶ್ರವಣ ಮನ ನಿಧ್ಯಾಸನಗಳನ್ನು ಮಾಡಿ ನಾವು ಕಣ್ಣು ಮುಚ್ಚಿದ್ರೆ ಭಗವಂತನ ರೂಪವನ್ನು ಕಾಣುವಷ್ಟರ ಮಟ್ಟಿಗೆ ಅಭ್ಯಾಸವನ್ನು ಮಾಡಿ ಆ ನಾಮಸ್ಮರಣೆಯನ್ನು ಮಾಡಿದ್ರೆ, ಈಗ ನಾವೆಲ್ಲ ನಾರಾಯಣ ಅಂದ ತಕ್ಷಣ ಅದರ ಅರ್ಥ ಏನಂತ ನಮ್ಮ ತಲೆಯಲ್ಲಿ ಬರೋದಿಲ್ಲ. ನಾರಾಯಣ ಶಬ್ದಸ್ಮರಣೆ ಮಾತ್ರ ಆಗ್ತಾ ಇದೆ, ಅರ್ಥಸ್ಮರಣೆ ನಮಗೆ ಆಗೋದಿಲ್ಲ. ಆ ನಾರಾಯಣ ಅಂತಂದ್ರೆ ಗುಣಪರಿಪೂರ್ಣ, ನಾರಾಯಣ ಅಂತಂದ್ರೆ ನಿರ್ದೋಷ, ಅವನ ಆ ಭಗವಂತನ ಸ್ವರೂಪ, ಇದೆಲ್ಲವೂ ನಮ್ಮ ತಲೆಯಲ್ಲಿ ಕ್ಷಣಕ್ಕೆ ಬರಬೇಕು. ಅಷ್ಟು ಅಭ್ಯಾಸ ಆಗಬೇಕು. ಆ ರೀತಿ ಬಹು ಅಭ್ಯಾಸವನ್ನು ಮಾಡಿಕೊಂಡು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಆಗ ಸದ್ಯ ವಿಮುಚ್ಯೇತ, ಸಂಸಾರದ ತಕ್ಷಣದಲ್ಲಿ ಬಿಡುಗಡೆಯನ್ನು ಹೊಂತಾನೆ ಜೀವರಾಶಿ. ಯತ್ಪಾದ ಸಂಶಯಾಸ್ತೂತ ಮುನಯ ಪ್ರಸಮಾಯನಾ ಸದ್ಯ ಪುನರ್ದಿವಸ್ಪೃಷ್ಟಾ ಸ್ವರ್ಧನೀಯ ಮಾನುಸೇವಯ. ಭಗವಂತನ ಮಹಿಮೆ ಇರಲಿ, ಭಗವಂತನ ಮಹಿಮೆಯನ್ನು ತಿಳಿದು ಭಗವಂತನ ಪಾದವನ್ನೇ ಆಶ್ರಯಣ ಮಾಡಿಕೊಂಡಿರುವಂತಹ ಜ್ಞಾನಿಗಳಿರ್ತಾರಲ್ಲ, ಆ ಜ್ಞಾನಿಗಳನ್ನು ಹೋಗಿ ನಾವು ಆಶ್ರಯಿಸಿದರೂ ಕೂಡ, ಜ್ಞಾನಿಗಳ ಸೇವೆಯನ್ನು ಮಾಡಿದರೂ ಕೂಡ ಅವರು ತಕ್ಷಣದಲ್ಲೇ ನಮ್ಮನ್ನು ರಕ್ಷಣೆ ಮಾಡುತ್ತಾರೆ. ಹೇಗೆ? ಸ್ವರ್ಧುನಿಯು ಅನುಸೇವಯ. ಸ್ವರ್ಧುನಿ ಗಂಗಾ ನದಿ ಇದೆ. ಗಂಗಾ ನದಿ ಹೇಗೆ? ಅದನ್ನು ಸ್ಪರ್ಶ ಮಾಡಿದರೆ ಸಾಕು, ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ನಮ್ಮನ್ನು ಪುನೀತರನ್ನಾಗಿ ಮಾಡ್ತಾ ಇದೆ ಗಂಗಾ ನದಿ. ಹಾಗೆ ಭಗವಂತನ ಭಕ್ತರು ಕೂಡ ಅವರ ಬಳಿ ಹೋಗಿ ನಾವು ಕುಳಿತುಕೊಂಡೇ ಸಾಕು, ಅವರ ಸಂಪರ್ಕಕ್ಕೆ ನಾವು ಒಳಗಾದರೆ ನಮ್ಮ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಭಗವಂತನ ಭಕ್ತರಾಗುವಂತೆ ಅನುಗ್ರಹವನ್ನು ಮಾಡುತ್ತಾರೆ. ಇದನ್ನೇ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತಿಳಿಸ್ತಾರೆ. ಷಡ್ವರ್ಗ ನಿಗ್ರಹ ನಿರಸ್ತ ಸಮಸ್ತ ದೋಷಾಹ ಧ್ಯಾಯಂತಿ ವಿಷ್ಣು ವೃಷಭ ಯದಪಾಂಗಲೇಶಂ ಆಶ್ರಿತ್ಯ ಯಾನಪಿ ಸಮೇತ್ಯ ನಯಾತಿ ದುಃಖಂ. ನಾವೆಲ್ಲ ಮಾಡೋದು ಹಾಗೆ, ನಮಗಿಂತ ಹಿರಿಯರನ್ನ ಜ್ಞಾನಿಗಳನ್ನ ಗುರುಗಳನ್ನ ಹೋಗಿ ಸೇವೆ ಮಾಡಿ ನಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ತಾ ಇರ್ತೀವಿ. ಆ ಸಾಮರ್ಥ್ಯ ಅವರಿಗೆ ಹೇಗೆ ಬಂತು? ಹರಿಪಾದ ಗಂಜ ನಿಷೇವಣಾತ್ ಲಬ್ಧ ಸಮಸ್ತ ಸಂಪತ್ತು. ಭಗವಂತನ ಸೇವೆಯನ್ನು ಮಾಡೋದ್ರಿಂದ ಅವರಿಗೆ ಆ ಸಾಮರ್ಥ್ಯ ಬಂತು. ಆದ್ದರಿಂದಾಗಿ ಭಗವಂತನ ಭಕ್ತರಾದವರಿಗೆ ಈ ರೀತಿ ಸಾಮರ್ಥ್ಯ ಇದೆ ಅಂತಂದ್ರೆ ಇನ್ನು ಭಗವಂತನಿಗೆ ಸಾಮರ್ಥ್ಯ ಇದೆ ಅಂತ ಅನ್ನೋದನ್ನು ನಾವು ಹೇಳಲಿಕ್ಕೆ ಸಂಕೋಚವೇ ಇಲ್ಲ. ಜೊತೆಗೆ ಹೋಮಾ ಭಗವತಸ್ತಸ್ಯ ಪುಣ್ಯ ಶ್ಲೋಕೇಟ್ಯ ಕರ್ಮಣಃ ಶುದ್ಧಿ ಕಾಮೋ ನಶೃಣ್ಯಾತ್ ಯಶಃ ಕಲಿಮಲಾಪಹಂ. ಜೀವನದಲ್ಲಿ ಶುದ್ಧಿ ಇರಬೇಕು ಅಂತ ಅಪೇಕ್ಷೆ ಪಡುವ ಯಾವುದೇ ವ್ಯಕ್ತಿಯಾಗಿರಲಿ ಅವರು ಪರಮಾತ್ಮನ ಚರಿತ್ರೆಯನ್ನು ಅವಶ್ಯವಾಗಿ ಶ್ರವಣ ಮಾಡಲೇಬೇಕು. ಪರಮಾತ್ಮನ ನಾಮಸ್ಮರಣೆಯನ್ನು ಬಿಟ್ಟು ಶುದ್ಧಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನೇ ಮಾಡಲಿಕ್ಕೆ ಹೊರಟರು ಅದು ಶುದ್ಧಿ ಬಂದೇ ಬರುತ್ತೆ. ಆದ್ದರಿಂದ ಶುದ್ಧಿ ಬೇಕು ನಮಗೆ ಜೀವನದಲ್ಲಿ ಅಂತ ಅಪೇಕ್ಷೆ ಇರುವವರು ಪರಮಾತ್ಮನನ್ನು ಸ್ಮರಣೆ ಮಾಡಲೇಬೇಕು. ಪುಂಡರೀಕಾಕ್ಷ ಸ್ಮರಣೆ ಇಲ್ಲದೆ ಅದರಲ್ಲೂ ಕಲಿಯುಗದಲ್ಲಂತೂ ಭಗವಂತನ ನಾಮಸ್ಮರಣೆಯನ್ನು ಬಿಟ್ಟು ಯಾವುದರಿಂದಲೂ ಶುದ್ಧಿಯನ್ನು ಸಂಪಾದನೆ ಮಾಡ್ಕೊಳ್ಳಿ ಸಾಧ್ಯವೇ ಇಲ್ಲ. ಬೇಕಾದಷ್ಟು ಇವತ್ತಿನ ಕಾಲದಲ್ಲಿ ಆರ್ಗ್ಯಾನಿಕ್ ವ್ಯವಸ್ಥೆ ಅಂತ ಇರ್ತಾರೆ. ತಿನ್ನೋ ಪದಾರ್ಥ ಆಗಿರ್ಬೋದು, ಮನೆ ಕಟ್ಟೋ ವ್ಯವಸ್ಥೆ ಆಗಿರ್ಬೋದು, ಉಡುವ ಬಟ್ಟೆಗಳಾಗಿರ್ಬೋದು, ಅಕ್ಕಪಕ್ಕದ ಬಾಂಧವರಾಗಿರ್ಬೋದು, ಏನೇ ಆಗಿರಲಿ ಎಲ್ಲ ಕಡೆ ಕಾಲುಷ್ಯ ಸೇರಿಕೊಂಡಾಗೋಗಿದ್ದು. ನಮ್ಮ ದೇಹದೊಳಗೆ ಎಷ್ಟೆಲ್ಲ ಕಾಲುಷ್ಯಗಳು ಸೇರ್ಕೊಂಡಿರ್ತವೆ ಗೊತ್ತೇ ಇರೋದಿಲ್ಲ ನಮಗೆ. ಶುದ್ಧಿ ಬೇಕು ಅಂತಂದ್ರೆ ಅದು ಹರಿಸಂಸ್ಮರಣಂ ಪರಂ. ಆಡುವ ಪ್ರಯತ್ನ ಮಾಡ್ತಾ ಇರ್ಬೇಕು, ಹಂಗಂತೇಳಿ ಉದಾಸೀನ ಮಾಡೋದಲ್ಲ. ಎಷ್ಟು ಸಾಧ್ಯವಷ್ಟು ಪ್ರಯತ್ನವನ್ನು ಮಾಡಬೇಕು. ಕೈ ಮೀರಿ ಹೋಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಆ ಭಗವಂತನ ನಾಮಸ್ಮರಣೆಯಿಂದಲೇ ಎಲ್ಲದರ ಶುದ್ಧಿ ಉಂಟಾಗತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಭಗವಂತನ ಸ್ವರೂಪವನ್ನು ಚೆನ್ನಾಗಿ ತಿಳಿಬೇಕು. ಅದರ ಹಿನ್ನೆಲೆಯಲ್ಲಿ ಶೌನಕರು ಹೇಳ್ತಾರೆ, ಶುದ್ಧಿ ಕಾಮೋ ನಶೃಣಿಯ ಯಶಃ ಕಲಿಮಲಾಪಹಂ. ಅಶುದ್ಧಿಗೆ ನಿಯಾಮಕನೇ ಕಲಿ, ಶುದ್ಧಿಗೆ ನಿಯಾಮಕನೇ ಭಗವಂತ. ಆ ಶುದ್ಧಿ ಪರಿಹಾರ ಆಗಬೇಕು ಅಂತಂದ್ರೆ ಅಶುದ್ಧಿ ಪರಿಹಾರಕನಾದ ಕಲಿಯ ಮಲವನ್ನ ಪರಿಹಾರ ಮಾಡುವ ಭಗವಂತನ ಆ ಕೃಷ್ಣ ಪರಮಾತ್ಮನ ವಿಶೇಷವಾದ ಚಿಂತನೆಯನ್ನು ನಾವು ನಡೆಸಬೇಕು ಅಂತ ಹೇಳ್ತಾರೆ. ತಸ್ಯ ಕರ್ಮಾಣ್ಯುದಾರಾಣಿ ಪರಿಗೀತಾನಿ ಸೂರಿಭಿ ಬ್ರೂಹಿನ ಶ್ರದ್ಧಾನಾಂ ಲೀಲಯಾ ದತಃ ಕಲಾಹ. ಬರೀ ಕೃಷ್ಣ ಪರಮಾತ್ಮನ ಚರಿತ್ರೆ ಹೇಳಬೇಕು ಅಂದ್ರೆ ಪ್ರಾಚೀನರಲ್ಲಿ ಅದೊಂದು ಕ್ರಮ. ನೀವೆಷ್ಟು ಪ್ರಶ್ನೆ ಕೇಳ್ತೀರೋ ಅಷ್ಟೇ ಹೇಳ್ತೀನಿ ಅಂತ. ನೀವು ಏನು ಆತ್ಮ ಆಶು ಪ್ರಸೀದತೆ ಅಂತ ಕೇಳಿದ್ರಿ, ಹಾಗಾದ್ರೆ ಪರಮಾತ್ಮನ ಚರಿತ್ರೆಯನ್ನು ಶ್ರವಣ ಮಾಡ್ರಿ, ಧರ್ಮವನ್ನು ಆಚರಣೆ ಮಾಡ್ರಿ, ಮುಗಿದಷ್ಟಕ್ಕೆ. ಹಾಗಲ್ಲ, ಅದಕ್ಕೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಹೇಳಿ, ವಿಸ್ತಾರವಾಗಿ ಹೇಳಿ ಅಂತ ಕೇಳಿದ್ರು. ಅದನ್ನು ಕೇಳ್ತಾರೆ. ಹಾಗಾದ್ರೆ ಕೃಷ್ಣ ಪರಮಾತ್ಮನ ಚರಿತ್ರೆ ಪರಮಾತ್ಮನ ಪ್ರಸಾದ ಸಾಧನದ ನಿರೂಪಣೆ, ಅಷ್ಟಕ್ಕೆ ತೃಪ್ತರಾಗೋದಿಲ್ಲ, ಇನ್ನೂ ಬೇಕು ಅಂತಾರೆ. ಅವತಾರ ಕಥಾ, ಭಗವಂತನ ಬೇರೆ ಬೇರೆ ಅವತಾರಗಳು,
ಧನ್ವಂತರಿ, ವೇದವ್ಯಾಸ, ಹಯಗ್ರೀವ, ದಶಾವತಾರಗಳು, ದತ್ತ, ಕಪಿಲ ಮುಂತಾದ ವಿಶೇಷ ರೂಪಗಳು, ಈ ಎಲ್ಲ ರೂಪಗಳ ಸ್ಮರಣೆ ನಮಗಾಗಬೇಕು. ಭಗವಂತನ ಅನಂತ ರೂಪಗಳನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ರೂಪಗಳನ್ನು ಸ್ಮರಣೆ ಮಾಡದೇ ಇದ್ರೆ ನಮ್ಮ ಜೀವನದ ಪ್ರಗತಿಯೇ ಸಾಧ್ಯ ಇಲ್ಲ. ಅಂತಹ ರೂಪಗಳ ಸ್ಮರಣೆಯನ್ನು ಅವಶ್ಯವಾಗಿ ಮಾಡಲೇಬೇಕು. ಆ ರೂಪಗಳ ಚರಿತ್ರೆಯನ್ನ ನಮಗೆ ತಿಳಿಸಿಕೊಡಿ ಅಂತ ಈಗಲೂ ಪ್ರಶ್ನೆ ಮಾಡ್ಬೇಕಾದ್ರೆ ಉತ್ಸಾಹ ಇದೆ. ಎಲ್ಲ ನಾವು ಆರಂಭ ಗುರುವಿ ಶ್ರೇಣಿ ಕ್ರಮೇಣ ಪ್ರಾರಂಭ ಮಾಡ್ಬೇಕಾದ್ರೆ ಉತ್ಸಾಹ ಇರುತ್ತೆ. ಆಮೇಲೆ ಅವ್ರು ಬರ್ತಾ ಬರ್ತಾ ಎಲ್ಲ ಕಡಿಮೆ ಆಗ್ತಾ ಹೊರಟೋಗುತ್ತೆ. ಇದು ನಮ್ಮ ಪರಿಸ್ಥಿತಿ. ಹಾಗೆ ಅದು ಸಾಮಾನ್ಯರಿಗೆ ಈ ಥರ ಪರಿಸ್ಥಿತಿ ಇರುವಾಗ ಸೌನಕಾದಿಗಳಂತಹ ಜ್ಞಾನಿಗಳಿಗೆ ಇನ್ನೇನು ಅವರಿಗೆಲ್ಲ ಗೊತ್ತೇ ಇರುತ್ತೆ. ಕೃಷ್ಣ ಪರಮಾತ್ಮ ಹುಟ್ಟಿದ, ಮಾಡಿದ, ಅವತಾರ ಮಾಡಿದ ಅಂತೆಲ್ಲ ಹೇಳ್ತಾ ಹೋದ್ರೆ ಪ್ರಾರಂಭದಲ್ಲಿ ಉತ್ಸಾಹ, ಹೇಳ್ತಾ ಹೋದಂತೆ ಉತ್ಸಾಹ ಕಡಿಮೆ ಆಗುತ್ತೆ. ಈಗೆಲ್ಲ ನಮ್ಗೆ ಹೇಗಾಗತ್ತೆ ಅಂದರೆ ದೇವ್ರ ಬಗ್ಗೆ ತುಂಬಾ ಭಕ್ತಿ ಇದೆ. ಈ ತಿರುಪತಿಯಲ್ಲೆಲ್ಲ ಹೇಳ್ತಾರೆ ನೋಡಿ, ನಮ್ಮನ್ನು 5 ನಿಮಿಷ ನಿಲ್ಲಿಸಿದ್ರು, 10 ನಿಮಿಷ ನಿಲ್ಲಿಸಿದ್ರು. ಯಾರನ್ನೂ 10 ನಿಮಿಷ ನಿಲ್ಲಿಸೋದಿಲ್ಲ, ನಿಲ್ಲಿಸೋದು 2 ನಿಮಿಷ ಹೆಚ್ಚಂದ್ರೆ. ಆ 2 ನಿಮಿಷ 10 ನಿಮಿಷ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಯಾರಿಗೆ ಎಲ್ಲವೂ ದುರ್ಲಭ ಆಗಿರುತ್ತೆ, ದುರ್ಲಭವಾದಂತೂ ನಮಗೆ ಸಿಕ್ಕಿದೆ ಅಂತಂದ್ರೆ ನಾವೇನೋ ದೊಡ್ಡ ಸಾಧನೆ ಮಾಡಿದೀವಿ ಅಂತ. ಅದಲ್ಲ, ಅಲ್ಲಿ ಹೋಗಿ ಕೂಡ್ಬೇಕು. ಅಕಸ್ಮಾತ್ ಒಂದು ವೇಳೆ ಅವಕಾಶ ಕೊಡ್ತಾರೆ ಅಂತ ಅನ್ಕೊಳ್ಳಿ, 24 ಗಂಟೆ ನಿದೇನು ಮುಂದೆ ಕೂಡಿ ಅಂತ ಯಾರು ಕೊಡ್ತಾರೆ? ಯಾರು ಕೊಡೋದಿಲ್ಲ. ಅಷ್ಟೊಂದು ಫೋನ್ ಬಿಟ್ಟಿರ್ಬೇಕಲ್ಲ, ದೊಡ್ಡ ಸಮಸ್ಯೆ, ಸಾಧ್ಯವೇ ಇಲ್ಲ ಅದನ್ನು ಬಿಟ್ಟಿರ್ಲಿಕ್ಕೆ. ಹಾಗಾದ್ರೆ ಯಾರು ದೇವರ ಮುಂದೆ ಕುಳಿತಾಗ 24 ಗಂಟೆ ಅಲ್ಲ, 40 ಗಂಟೆ, 100 ಗಂಟೆ, 1000 ಗಂಟೆ ಕುಡಿಸೋದು ಹಾಗೆ ಕುಳಿತುಕೊಳ್ತೀವಿ ಅನ್ನೋಷ್ಟು ಶ್ರದ್ಧೆಯನ್ನು ಪಡೆದಿರ್ತಾರೆ, ಅವರು ನಿಜವಾದ ಭಕ್ತರು. ನಾವೆಲ್ಲ ಭಕ್ತಿ ಇದೆ ಅಂತ ತೋರಿಸಿಕೊಳ್ತಾ ಇರೋರಷ್ಟೇ. ನಮ್ಮನ್ನು 10 ನಿಮಿಷ ದೇವ್ರ ಮುಂದೆ ಕುಡಿಸಿ ಏನು ಮಾಡ್ತೀರಿ ಕೂತು? ಅಲ್ಲಿ ಹೋಗಿ ಬಂದವ್ರು ಯಾರು ಕೇಳಿ ನೋಡಿ. ಸಾಮಾನ್ಯ ನಮ್ಮಂತವ್ರಿದ್ದು ಹೀಗೆ, ಅಲ್ಲಿ ಅಕ್ಕಪಕ್ಕ ಯಾರು ಇರ್ತಾರೆ, ಅವರೇನ್ ಮಾಡ್ತಿರ್ತಾರೆ, ಏನ್ ಪದಾರ್ಥ ಇಟ್ಟಿರ್ತಾರೆ, ಇದನ್ನೇ ಗಮನಿಸ್ಕೊಂಡ್ ಬರೋದು. ಅಲ್ಲಿ ದೇವರನ್ನ ನೋಡೋದಿಲ್ಲ. ಯಾಕೆ ಏನ್ ನೋಡ್ಬೇಕು ದೇವರನ್ನ ನೋಡಿ ನಾವು? ಪಾಪ ಅನುಸಂಧಾನ ಇರೋದಿಲ್ಲ, ಗುಣ ಇಲ್ಲ, ಭಕ್ತಿ ಇಲ್ಲ, ಜ್ಞಾನ ಇಲ್ಲ. ಅಲ್ಲಿ ಹೋಗೋದು ಬರೋದು, ಹೊರಗೆ ಬಂದು ಪ್ರತಿಷ್ಠೆಗೋಸ್ಕರ ನಾನು ದೇವ್ರನ್ನೆಲ್ಲಾ ನೋಡ್ಕೊಂಡ್ ಬಂದೆ. ಏನ್ ನೋಡಿದೆ? ದೇವ್ರಿಗೆ ಈ ಮಾಲೆ ಹಾಕಿದ್ರೆ ಆಮೇಲೆ ಅದು ನೋಡಿದಾರು ಸಂತೋಷ, ಅಕ್ಕಪಕ್ಕನೇ ನೋಡ್ಕೊಂಡ್ ಬರ್ತಿರ್ತಾರೆ. ಇದು ಸ್ಥಿತಿ. ಅಲ್ಲಿಂದಲ್ಲ, ಎಲ್ಲಾ ಕಡೆನೂ ಹೀಗೆ ಆಗತ್ತೆ. ಆಕರ್ಷಣೆಯಿಂದ ನೋಡೋದು ಬೇರೆ, ಭಕ್ತಿಯಿಂದ ನೋಡೋದು ಬೇರೆ. ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಜ ಭರತರ್ಷಭ ಚತುರ್ವಿಧ ಭಜಂತೆ ಮಾಂ. ಜಿಜ್ಞಾಸುವಾಗಿ ಅಂದ್ರೆ ಅದರ ಅಭಿಪ್ರಾಯ ಬೇರೆ. ಸಾಮಾನ್ಯ ಯೋಚನೆ ಮಾಡೋದಾದ್ರೆ ಕುತೂಹಲದಿಂದ ನೋಡೋದು. ಪುಣ್ಯ ಬರೋದಿಲ್ಲ ಅಂತಲ್ಲ. ಆದರೆ ಒಬ್ಬ ಜ್ಞಾನಿಯಾಗಿ ಭಗವಂತನ ಭಕ್ತನಾಗಿ ಭಗವಂತನನ್ನು ನೋಡಿದಾಗ ಎಷ್ಟೊತ್ತು ನೋಡಿದ್ರೂ ತೃಪ್ತಿ ಆಗೋದಿಲ್ಲ. ಆ ಪರಿಸ್ಥಿತಿ ಬರಬೇಕು. ಆ ಪರಿಸ್ಥಿತಿ ಬರಬೇಕು ಅಂತಂದ್ರೆ ಅಷ್ಟು ಭಗವಂತನ ಬಗ್ಗೆ ಜ್ಞಾನ, ಭಗವಂತನ ಬಗ್ಗೆ ಪ್ರೀತಿ ಆಗಿರ್ಬೇಕು. ನಮ್ಮ ಮಕ್ಕಳನ್ನ ನಾವು ಹೇಗೆ ಪ್ರೀತಿ ಮಾಡ್ತಾ ಇರ್ತೀವಿ? ಹೆತ್ತ ಮಕ್ಕಳನ್ನು ಎಷ್ಟು ಪ್ರೀತಿ ಮಾಡ್ತಾ ಇರ್ತೀವಿ? ಎಷ್ಟು ಸತಿ ನೋಡಿದ್ರು ತೃಪ್ತಿ ಆಗೋದೇ ಇಲ್ಲ. ಅವು ಎಷ್ಟೇ ನಮಗೆ ತೊಂದರೆ ಕೊಟ್ಟರು ಅದು ಮುದ್ದಾಗೆ ಕಾಣ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಅಷ್ಟು ಪ್ರೀತಿ ಇರುತ್ತೆ. ಅದೇ ಕಾರಣ. ಅವು ಕಾಟ ಕೊಟ್ಟರೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾರಿಗೂ ಕೂಡ. ಬೇರೆ ಮಕ್ಕಳು ಅದೇ ಥರ ಕಾಟ ಕೊಡ್ಲಿ 2 ನಿಮಿಷ ಸಹಿಸ್ಕೊಳ್ಳೋದಿಲ್ಲ, ಬೈದು ಬಿಡ್ತಾರೆ ಎಲ್ಲರೂ. ಏನದು ಅಷ್ಟು ನಮ್ಮ ಮಕ್ಕಳು ಕಾಡುತ್ತೆ ಶನಿ ಥರ ಅಂದ್ಬಿಡ್ತಾರೆ. ಹಾಗೆ ನಮ್ಮ ಮಕ್ಕಳಾದ್ರೆ ನಾವು ಪ್ರೀತಿ ಮಾಡ್ತೀವಿ. ಯಾಕೆಂದ್ರೆ ಅಭಿಮಾನ ಇದೆ, ಇಲ್ಲಿ ಪ್ರೀತಿ ಇದೆ. ಹಾಗೆ ಪ್ರೀತಿ ಇದ್ದಾಗ ಕಷ್ಟಗಳು ಯಾವುದು ಕಷ್ಟ ಅಂತ ಅನಿಸೋದಿಲ್ಲ. ಹಾಗಾದ್ರೆ ದೇವರ ಮುಂದೆ ಕುಳಿತುಕೊಂಡಾಗ ಅಷ್ಟು ಪ್ರೀತಿಯನ್ನ, ಅದಕ್ಕೆ ಟೀಕಾರ ಹೇಳ್ತಾರೆ, ಭಕ್ತಿ ಅಂದ್ರೆ ಏನು ಅಂತಂದ್ರೆ ಸ್ವಾತ್ಮಾತ್ಮೀಯ ಸಮಸ್ತ ವಸ್ತುಭ್ಯ ಅಧಿಕ ಅಂತ. ನಾವು ನಮ್ಮವರಲ್ಲಿ ಏನು ಪ್ರೀತಿಯನ್ನು ಮಾಡ್ತಾ ಇರ್ತೀವಿ ಆ ಎಲ್ಲ ಪ್ರೀತಿಗಿಂತಲೂ ಕೂಡ ಅಧಿಕವಾದ ಪ್ರೀತಿ ಭಗವಂತನಲ್ಲಿ ಇರಬೇಕು. ಅದನ್ನೇ ಭಕ್ತಿ ಅಂತ ಕರೆಯೋದು. ಅದು ಕೂಡ ಜ್ಞಾನಪೂರ್ವಕವಾಗಿರ್ಬೇಕು, ನಿರಂತರವಾಗಿರ್ಬೇಕು. ಅದನ್ನ ಭಕ್ತಿ ಅಂತ ಕರೀತಾರೆ. ಹೀಗೆ ಆ ಭಕ್ತಿ ಇದ್ದಾಗ ಮಾತ್ರ ಭಗವಂತನ ಬಗ್ಗೆ ನೀವೆಷ್ಟು ಹೇಳಿದ್ರು ಅದನ್ನ ಕೇಳ್ತಾ ಕೂತಿರ್ತಾರೆ. ಆ ಭಕ್ತಿ ಇಲ್ಲ ಅಂತಂದ್ರೆ ಯಾವುದೂ ಹೆಚ್ಚು ಸಾಧ್ಯ ಇಲ್ಲ. ನಾವೆಲ್ಲ ಟೈಮ್ ಲಿಮಿಟ್ ಅಲ್ಲೇ ಭಗವಂತನ ಜೊತೆ ಕಮಿಟ್ ಆಗೋರು. ಬೇರೆ ಎಲ್ಲಾ ವಿಷಯದಲ್ಲಿ ಟೈಮೇ ಇರೋದಿಲ್ಲ. ಕ್ರಿಕೆಟ್ ನೋಡ್ಲಿಕ್ಕಾಗ್ಲಿ, ಧಾರಾವಾಹಿ ನೋಡ್ಲಿಕ್ಕಾಗ್ಲಿ, ಹರಟೆ ಹೊಡಿಲಿಕ್ಕಾಗ್ಲಿ, ಯಾವುದಕ್ಕೂ ನಮ್ಮ ಟೈಮ್ ಲಿಮಿಟೇಷನ್ಸ್ ಇರೋದಿಲ್ಲ. ನಿದ್ದೆಗಾಗ್ಲಿ ಯಾವುದಕ್ಕೂ ಇರೋದಿಲ್ಲ. ಆದ್ರೆ ಪೂಜೆ, ಪಾರಾಯಣ, ಪ್ರವಚನ ಅಂತ ಆದ್ರೆ ಅದಕ್ಕೆ ಕರೆಕ್ಟಾಗಿ ಸಮಯ ಇರಬೇಕು. ಕರೆಕ್ಟಾಗಿ ಶುರು ಮಾಡ್ರಿ, ಕರೆಕ್ಟಾಗಿ ಪ್ರವಚನ ಮುಗಿಸಿ. 5 ನಿಮಿಷ ಜಾಸ್ತಿ ಮಾಡ್ತೀವಿ ಅಂತಂದ್ರೆ ಟೈಮ್ ಆಯ್ತು ಅಂತಾರೆ. ಅದರಲ್ಲೂ ಮೈಸೂರು ಜನಂತೂ ಭಾರಿ ಶಿಸ್ತು. 5 ನಿಮಿಷ ಹೆಚ್ಚಾಯ್ತು ಅಂತಂದ್ರೆ ನೀವು ಮಾಡ್ತಾ ಇರೋ ಪ್ರವಚನ ಹೊರಟ್ಬಿಡ್ತೀವಿ ಅಂತಾರೆ. ಇಲ್ಲಿರೋರಲ್ಲ, ಬೇರೆ ಕಡೆ ಸ್ಥಿತಿ ಆಗಿದೆ. ಪ್ರವಚನಕಾರ ಪರಿಸ್ಥಿತಿ ಅಷ್ಟೇ. ಮುಂಚೆ ಎಲ್ಲ ಆರಾಮ ಮಾಡ್ತಾ ಈಗಲ್ಲ, 5 ನಿಮಿಷ ಮುಂಚೆನೆ ಮುಗಿಸ್ಬಿಡ್ತೀವಿ ನಾವು. ಯಾಕೆಂದ್ರೆ ಬೇರೆ ಕೆಲಸ ಇರುತ್ತೆ. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಸಾಧನೆಗಳು ನಮಗೇನು ಬೇರೆ ಇರುತ್ತೆ. ಅದಕ್ಕೋಸ್ಕರ ಸಮಸ್ಯೆ. ಯಾಕೆಂದ್ರೆ ಈ ಗ್ರಂಥಗಳಲ್ಲಿ ಭಗವಂತನಲ್ಲಿರುವ ಶ್ರದ್ಧೆ ಭಕ್ತಿಗಳ ಕೊರತೆ. ಈಗೇನೋ ಪ್ರಶ್ನೆ ಮಾಡಿಬಿಡ್ತೀವಿ. ಸೂತಾಚಾರ್ಯ ಹುಮ್ಮಸ್ಸಿಂದ ಉತ್ತರ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಇವತ್ತು 10 ಜನ, ನಾಳೆ 5, ನಾಡಿದ್ದು ಒಬ್ರು, ಆಮೇಲೆ ಯಾರು ಇಲ್ವೇ ಇಲ್ಲ ಅಂತ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ಬೇಕು ಅವರು? ಅದಕ್ಕೂ ಶ್ರವಣಕ್ಕೂ ಉತ್ತರವನ್ನು ಕೊಡ್ತಾರೆ. ಅಂದ್ರೆ ಇದೆಲ್ಲ ಯಾಕೆ ವಿಸ್ತಾರವಾಗಿ ಹೇಳ್ತಾ ಇರೋದು ಅಂತಂದ್ರೆ ಶ್ರವಣವನ್ನು ಮಾಡುವಾಗ ನಮ್ಮ ಮನಸ್ಥಿತಿ ಹೇಗಿರಬೇಕು, ನಮ್ಮ ಆಸಕ್ತಿ ಹೇಗಿರಬೇಕು, ನಮ್ಮ ಇನ್ವಾಲ್ವ್ಮೆಂಟ್ ಹೇಗಿರಬೇಕು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಯಶೃಣ್ವತಾಂ ರಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ. ಆ ಭಗವಂತನ ಮಹಿಮೆಯನ್ನು ನಾವು ಕೇಳ್ತಾ ಇದ್ರೆ ಒಂದೊಂದು ವಿಷಯವನ್ನ, ಒಂದೊಂದು ಚರಿತ್ರೆಯನ್ನ ಕೇಳಿದಾಗಲೂ
ಮತ್ತಷ್ಟು ಮತ್ತಷ್ಟು ನಮಗೆ ರಸಾನುಭವ ಜಾಸ್ತಿ ಆಗ್ತಾ ಇದೆ. ನೀವೆಷ್ಟು ಹೇಳಿದ್ರು ವಯಂತು ನ ವಿತೃಪ್ಯಾಮಹ. ನೀವು ಕಲಿಯುಗದ ಜನರನ್ನ, ಬೇರೆ ಜನರು ಅವರು ಬೇಗ ಎದ್ದೋಗ್ಬಿಡ್ತಾರೆ, ತೃಪ್ತಿ ಆಗ್ಬಿಡುತ್ತೆ, ಅವರಿಗೆ ಸಾಕು ಅನ್ಸತ್ತೆ, ಅವೆಲ್ಲ ಇರ್ಬೋದು. ವಯಂತು ನ ವಿತೃಪ್ಯಾಮಹ. ನಮಗೆ ಭಗವಂತನ ವಿಷಯದಲ್ಲಿ ತೃಪ್ತಿ ಅನ್ನೋದೇ ಇಲ್ಲ. ಯಾಕೆ? ಉತ್ತಮ ಶ್ಲೋಕ ವಿಕ್ರಮೈಹಿ. ಆ ಭಗವಂತನ ಚರಿತ್ರೆಯನ್ನ ಎಷ್ಟು ಕೇಳಿದ್ರು ನಮಗೆ ತೃಪ್ತಿ ಆಗ್ತಾ ಇಲ್ಲ. ನೀವಿಷ್ಟು ಹೇಳಿದ್ರೆ ಮತ್ತಷ್ಟು ನಾವು ಕೇಳ್ತೀವಿ ಅಂತ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಕೇಳ್ತೀವಿ. ಶ್ರೀರಂಗ ಮಹಾತ್ಮೆನ ಹೇಳಿದ್ದಾರೆ, ದ್ವಾರಕಾ ಮಹಾತ್ಮೆನ ಹೇಳಿದ್ರಿ, ಇನ್ನೊಂದು ಮಹಾತ್ಮೆನ ಹೇಳಿ ಅಂತ. ಅದ್ರ ಮುಂದೆ ಹೋಗಿ ಇಷ್ಟು ಮಹಾತ್ಮೆ ಹೇಳಿ, ಇನ್ನೊಂದು ಮಹಾತ್ಮೆ ಹೇಳಿ ಅಂತ ಕೇಳ್ತಾನೆ ಇರ್ತಾರೆ. ಶೌನಕರು ಪ್ರಶ್ನೆಯನ್ನು ಮಾಡ್ತಾನೆ ಇರ್ತಾರೆ, ಸೂತ್ರ ಉತ್ತರವನ್ನು ಹೇಳ್ತಾನೆ ಇರ್ತಾರೆ. ಹಾಗಾಗಿ ಯಾವುದೇ ಪುರಾಣಗಳನ್ನು ತೆಗೆದರೂ ಕೂಡ ಸೂತೋವಾಚ ಶೌನಕೋವಾಚ ಇಲ್ಲಿಂದಲೇ ಪ್ರಾರಂಭವಾಗೋದು. ಅದರಿಂದಾಗಿ ನಮಗೇನು ಸಂಕೋಚ ಇಲ್ಲ, ಅನಾಸಕ್ತಿ ಬರೋದಿಲ್ಲ, ಶ್ರದ್ಧೆ ಅಧಿಕವಾಗತ್ತೆ, ಮತ್ತಷ್ಟು ಶ್ರದ್ಧೆ ಅಧಿಕವಾಗತ್ತೆ. ಆದ್ದರಿಂದಾಗಿ ನಮಗೆ ನೀವು ನಿಸ್ಸಂಕೋಚವಾಗಿ ಹೇಳಬೇಕು. ಭಗವಂತ ತಾನು ಕೃಷ್ಣಾವತಾರದಲ್ಲಿ ಅತಿಮರ್ತ್ಯಾನಿ ಭಗವಾನ್ ಕೂಡ ಕಪಟ ಮಾನುಷಃ. ಮನುಷ್ಯರಂತೆ ಸಂಚಾರ ಮಾಡ್ತಾ, ಕೆಲವೊಮ್ಮೆ ಮನುಷ್ಯರಂತೆ ತಾನು ಎಲ್ಲರನ್ನು ಮೋಹಗೊಳಿಸ್ತಾ ಅನೇಕ ಅಮಾನುಷವಾದ ವ್ಯಾಪಾರಗಳನ್ನು ಮಾಡಿದ್ದಾನೆ. ಅದೆಲ್ಲವನ್ನು ಕೂಡ ನಮಗೆ ತಿಳಿಸಿಕೊಡಿ. ಕಲಿಯ ಆಗಮನದಿಂದ ಭಯಕ್ಕೆ ಒಳಗಾದಂತಹ ನಾವು ಈ ದೀರ್ಘ ಸತ್ರವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದು ವೈಷ್ಣವ ಕ್ಷೇತ್ರ. ನಿನ್ನೆ ಹೇಳಿದಂತೆ ನಾವು ಸತ್ಕರ್ಮವನ್ನು ಮಾಡೋದು ಪ್ರಧಾನ ಅಲ್ಲ, ಯಾವ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಅನ್ನೋದು ತುಂಬಾ ಪ್ರಧಾನ. ಯಾಕೆಂದ್ರೆ ದೇಶ ಕಾಲಗಳು ತುಂಬಾ ದೊಡ್ಡ ಪ್ರಯೋಜಕ ಅಂತಲ್ಲ, ಆದ್ರೆ ಅವುಗಳ ಪ್ರಯೋಜಕ ಅಲ್ಲ ಅಂತನೂ ಅಲ್ಲ. ಯಾವುದೋ ದೃಷ್ಟಿಯಲ್ಲಿ ಅದು ನಮಗೆ ಸತ್ಕರ್ಮಗಳಿಗೆ ಪ್ರೇರಕವಾಗತ್ತೆ, ಪೋಷಕವಾಗತ್ತೆ, ಸಜ್ಜನರ ಸಂಘ ಸಿಗತ್ತದೆ. ಆದ್ದರಿಂದಾಗಿ ಆ ವೈಷ್ಣವ ಕ್ಷೇತ್ರದಲ್ಲಿ ಭಗವಂತನ ಸನ್ನಿಧಾನ ಇರುವ, ದೇವತೆಗಳ ಸನ್ನಿಧಾನವಿರುವ ಕ್ಷೇತ್ರದಲ್ಲಿ ದೀರ್ಘ ಸತ್ರವನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ದೈವಯೋಗ ಅಂತ ಆಗಿರುತ್ತೆ. ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಾಗ ಇನ್ನಷ್ಟು ಅದರಲ್ಲಿ ಒಳ್ಳೆ ಕಾರ್ಯ ಆಗಬೇಕು ಅಂತ ಭಗವಂತನ ಸಂಕಲ್ಪ ಇದ್ರೆ ದೇವರೇ ಏನೊಂದು ಯೋಜನೆಯನ್ನು ಮಾಡ್ತಾನೆ. ನಾವೇನು ಆಹ್ವಾನ ಕೊಡಲಿಲ್ಲ, ಏನು ಮಾಡಲಿಲ್ಲ. ಸೂತ ಪುರಾಣಿಕರು ಅಲ್ಲಿಗೆ ಸಹಜವಾಗಿ ಬಂದರು. ತೊನ್ನ ಸಂದರ್ಶಿತವ ಧಾತ್ರ ದುಸ್ತರಂ ನಿಸ್ಥಿತೀರ್ಷತಾಂ ಕಲಿಂ ಸತ್ವಹರಂ ಪುಂಸಾಂ ಕರ್ಣಧಾರ ಇವಾರಣವಂ. ಸಮುದ್ರ ದಾಟಬೇಕು ಅಂತ ಹೊರಟಿರ್ತಾನೆ. ಹೊರಟಾಗ ದೋಣಿ ಇರೋದಿಲ್ಲ, ಸಮುದ್ರದಲ್ಲಿ ಬಿದ್ದು ಬಿಡ್ತಾನೆ. ಗೊತ್ತಿರೋದಿಲ್ಲ ಹೇಗೆ ದಾಟಬೇಕು ಅಂತ. ಈಜುಗೋ ದಾಟಬಹುದು ಅಂತ ಸಹಜವಾಗಿ ಹೋದಾಗ ಮುಳುಗಿ ಪ್ರಾರಂಭ ಆಗ್ತಾನೆ. ಏನು ಮಾಡಬೇಕು, ಬೇರೆ ದಾರಿಯೇ ಇಲ್ಲ, ಇನ್ನೇನು ಮುಳುಗೇ ಹೋಗ್ತಾನೆ ಅನ್ನೋ ಪರಿಸ್ಥಿತಿ ಇರುವಾಗ ನಾವಿಕನನ್ನ ಕಂಡ ಅಂತಂದ್ರೆ ಎಷ್ಟು ಸಂತೋಷ ಆಗ್ಬಿಡುತ್ತೆ. ಬದುಕಿದೋ ಬಡಜೀವ ಅಂತ ಹೇಳಿ ಏನಾದ್ರು ಮಾಡಿ ದೊಡ್ಡ ಹತ್ತೋ ಪ್ರಯತ್ನವನ್ನು ಮಾಡುತ್ತಾನೆ. ಹಾಗೆ ಈ ಕಲಿಯುಗದ ಪ್ರಭಾವಕ್ಕೆ ಒಳಗಾಗಿ ಎಲ್ಲಿ ನಮ್ಮ ಸ್ವಭಾವನ್ನೇ ಹಾಳು ಮಾಡ್ಕೊಳ್ತೀವೋ ಅಂತ ಭಯಕ್ಕೆ ಒಳಗಾದಾಗ ನೀವು ನಾವಿಕನಂತೆ ನಮ್ಮ ಕಂಡಿದ್ದೀರಿ. ಶೌನಕಾಚಾರ್ಯರಿಗೆ ಪರಿಸ್ಥಿತಿ ಇಲ್ಲ, ಕಲಿಯುಗದ ಜನರಿಗೆ ಹೇಳ್ತಾ ಇದ್ದಾರೆ. ಭಾಗವತ ನಮಗೆ ಕಲಿಯುಗದ ಘೋರ ಸಂಸಾರದಿಂದ ಪಾರ ಮಾಡಲಿಕ್ಕಿರುವ ಅತ್ಯುತ್ತಮವಾದಂತಹ ದೋಣಿ. ಆ ರೀತಿಯ ದೋಣಿಯನ್ನ, ಭಾಗವತವನ್ನು ತಿಳಿಸಿಕೊಟ್ಟಂತವರು ಸೂತ ಪುರಾಣಿಕರು. ಕರ್ಣಧಾರ ಇವಾರಣವಂ ಕಲಿಂ ಸತ್ವಹರಂ ಪುಂಸಾಂ. ಸಜ್ಜನರ ಸತ್ವವನ್ನು ಹರಣ ಮಾಡಿಬಿಡ್ತಾನಂತೆ ಕಲಿ. ಸತ್ವವನ್ನು ಹರಣೆ ಮಾಡ್ತಾನೆ ಅಂದ್ರೆ ಅರ್ಥ ಏನು? ಅನೇಕ ಅರ್ಥ ಹೇಳ್ತಾರೆ. ಸತ್ವ ಅಂದ್ರೆ ಸಾಮರ್ಥ್ಯ. ಜನರ ಸಾಮರ್ಥ್ಯವನ್ನೇ ಕಲಿ ಅಪಹರಣ ಮಾಡ್ತಾನೆ. ಸಾಮರ್ಥ್ಯ ಬೇಕಾದಷ್ಟು ಇದೆಯಲ್ಲ, ವಾಸ್ತವಿಕ ಸಾಮರ್ಥ್ಯ ಕಡಿಮೆ ಆಗತ್ತೆ ಕಲಿಯುಗದಲ್ಲಿ. ನಾವು ತುಂಬಾ ಹಿಂದೆ ಅಲ್ಲ, ಸ್ವಲ್ಪ ಒಂದು ಜನರೇಷನ್ ಹಿಂದೆ ನೋಡ್ತಾ ಹೋದ್ರೇನೆ ಎಷ್ಟು ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ. ಯಾವುದೋ ಜ್ಞಾನದಲ್ಲ, ತಿನ್ನೋ ವಿಷಯದಲ್ಲೇ ಕಡಿಮೆ ಆಗ್ತಾ ಇದೆ ಸಾಮರ್ಥ್ಯ. ತಿನ್ನೋದ್ರಲ್ಲಿ ಕಡಿಮೆ, ಓದೋದ್ರಲ್ಲಿ ಕಡಿಮೆ. ನಾವು ಸ್ವಲ್ಪ ಹಳೆಯ ಇತಿಹಾಸಗಳನ್ನು ನೋಡ್ತಾ ಇದ್ರೆ ಅವರೆಲ್ಲ ಎಷ್ಟು ಕೆಲಸ ಮಾಡ್ತಾ ಇದ್ರು ಅಂತ. ನಿನ್ನೆ ನಾವು ಯಾದವಾರ್ಯರ ಚರಿತ್ರೆ ಕೇಳಿದ್ವಲ್ಲ, ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರು, ಸಾಕು ಮಗನೂ ಕೂಡ, ಅವರೆಲ್ಲ ಗ್ರಂಥವನ್ನ ಬರೆಯುವ ಕ್ರಮ ಹೇಗೆ ಅಂತಂದ್ರೆ, ಯಾದವಾರ್ಯರಾಗಿರ್ಬೋದು ಅವರಾಗಿರ್ಬೋದು, ಗ್ರಂಥ ಬರೆಯೋದೇ ಕಷ್ಟದ ಕೆಲಸ. ದೀಪವನ್ನ ಮಡಿಗೆದ ಎಲೆಗಳನ್ನು ಹಾಕಿಕೊಂಡು ಆ ಬೆಳಕಿನಲ್ಲಿ ಗ್ರಂಥವನ್ನು ಬರಿಬೇಕು. ಗ್ರಂಥವನ್ನು ಬರಿಬೇಕು ಅಂತಂದ್ರೆ 10 ಪುಸ್ತಕಗಳನ್ನು ಇಟ್ಕೊಂಡು ನೋಡಿ ಮಾಡಿ ಬರಿಬೇಕು. ಅವೆಲ್ಲ ಹಳೆ ಕಾಲದ ಪುಸ್ತಕಗಳು. ಇವತ್ತು ಪೆನ್ನು ಪೇಪರ್ ಸಿದ್ಧವಾಗಿ ಇಟ್ಕೊಂಡು 10 ಲೈಟಿಂಗ್ ವ್ಯವಸ್ಥೆ ಇದ್ದರೆ ಬರೀಲಿಕ್ಕೆ ಕಷ್ಟ ಆಗುತ್ತೆ ನಮಗೆ. ಅವರ ಆ ಮಂದ ಬೆಳಕಿನಲ್ಲಿ ಬರಿಬೇಕು. ಬರಿಬೇಕಾದ್ರೆ ಸಿಕ್ಕ ಪೆನ್ನುಗಳಾಗೋದಿಲ್ಲ ಅವರಿಗೆ. ಅವರೇ ಮಸೀನ ಸಿದ್ಧ ಮಾಡಿಕೊಳ್ಳೋದು. ಮಸೀನ ಸಿದ್ಧ ಮಾಡ್ಕೊಂಡು ಬೇರೆ ಯಾರು ಮಾಡೋ ಹಾಗಿಲ್ಲ. ಅದನ್ನ ಶುದ್ಧವಾದ ಮಡಿಯಲ್ಲಿ ಮಸೀನ ಸಿದ್ಧ ಮಾಡ್ಕೊಳ್ತಾ ಇದ್ರಂತೆ. ಅದು ಹೊನ್ನಾಳಿಯಲ್ಲಿ ಬರಿತಾ ಇದ್ರು ಅವರು. ಆ ಹೊನ್ನಾಳಿಯಲ್ಲಿ ಅಥವಾ ಬೇರೆ ಯಾವುದೋ ಕ್ಷೇತ್ರ ಆಗಿರ್ಬೋದು, ತುಂಗಭದ್ರಾ ನದಿ ನೀರನ್ನು ತೆಗೆದುಕೊಂಡು ಬಂದು ಆ ನೀರಿನಿಂದ ಮಡಿಯಲ್ಲಿ ಮಸೀನ ಸಿದ್ಧ ಮಾಡ್ಕೊಳ್ಳೋದಂತೆ. ಅದು ತುಂಗಭದ್ರಾ ನದಿ ನೀರಿನಲ್ಲಿ ಯಾವಾಗ ತರೋದು? ಕರ್ಕಾಟಕ ಮಾಸದಲ್ಲಿ ತರೋದು. ಪ್ರಾಯ ಆಷಾಢ ಮಾಸ ಹೊತ್ತಿಗೆ ಇರುತ್ತದು. ಯಾಕೆ ಅಂತಂದ್ರೆ ಆ ಕರ್ಕಾಟಕ ಮಾಸದಲ್ಲಿ ತುಂಗಭದ್ರಾ ನದಿಗೆ ಗಂಗಾ ಸನ್ನಿಧಾನ ಬಂದಿರುತ್ತೆ. ಹಾಗಾದ್ರೆ ತುಂಗೆಗಿಂತಲೂ ಕೂಡ ಅಧಿಕವಾದಂತಹ ಗಂಗೆಯ ಸನ್ನಿಧಾನ ಬಂದಾಗ ಇನ್ನಷ್ಟು ಉತ್ತಮ ಆಯಿತು. ಆ ನೀರನ್ನು ತೆಗೆದುಕೊಂಡು ಇಟ್ಕೊಂಡು ಮಡಿಯಲ್ಲಿ ಮಸಿಯನ್ನು ಸಿದ್ಧಪಡಿಸಿಕೊಂಡು ಬರಲಿಕ್ಕೆ ಉಪಕ್ರಮ. ಯಾಕೆಂದ್ರೆ ಆಚಾರ್ಯರ ಗ್ರಂಥವನ್ನು ನಾವು ಪ್ರತಿ ಮಾಡ್ತೀವಿ ಅಂತಂದ್ರೆ ಅಷ್ಟು ಶುದ್ಧಿಯನ್ನು ನಾವು ಅದರಲ್ಲಿ ಕೊಡಬೇಕು ಅಂತ. ಆ ಪರಿಸ್ಥಿತಿ
ಬರೀ ಮಸಿ ಮಾತ್ರ ಅಲ್ಲ, ಪತ್ರಗಳನ್ನು ಅವರೇ ಸಿದ್ಧ ಮಾಡಿಕೊಳ್ಳೋದಂತೆ. ಪತ್ರಗಳನ್ನು ಹೇಗೆ ಒಂದು ತಾಳೆಗರಿಯಲ್ಲಿ ಬರಿಬೇಕು, ತಾಳೆಗರಿ ಇಲ್ಲ ಅಂತಂದ್ರೆ ಪತ್ರಗಳು ಪೇಪರ್ಗಳನ್ನು ಮಾಡ್ಕೊಳ್ಳೋದು. ಇವತ್ತು ಅಂಗಡಿಲಿ ದುಡ್ಕೊಂಡು ತರೋದಲ್ಲ ಪೇಪರ್ಗಳನ್ನು, ಅದಕ್ಕೆ ಈ ಹುಲ್ಲು ಮತ್ತು ಇವನ್ನೆಲ್ಲ ಹಾಕಿ ಸ್ವಲ್ಪ ಮಾಡೋ ಪ್ರಕ್ರಿಯೆಗಳಿದೆ. ಅದೆಲ್ಲ ಮಾಡಿ ಅದನ್ನು ಒಣಗಿಸಿ ತಟ್ಟಿ ಹಾಕ್ಕೊಂಡು ಅದನ್ನು ಪೇಪರ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಅದರಲ್ಲಿ ಬರೆಯೋದು, ದಪ್ಪ ದಪ್ಪ ಪೇಪರ್ಗಳನ್ನು ಮಾಡಿಕೊಂಡು. ಇಷ್ಟೆಲ್ಲ ಯಾವಾಗ ಮಾಡ್ತಿದ್ವಿ ಇವರು? ಪಾಠ ಮಾಡಬೇಕು, ಕುಟುಂಬ ನಡೆಸಬೇಕು, ಪೂಜೆ ಮಾಡಬೇಕು. ಮತ್ತು ಪೂಜೆಯಲ್ಲಿ ಸಂಕೋಚವಾ ಇಲ್ಲ, ಪಾಠದ ಸಂಕೋಚವಾ ಇಲ್ಲ. ಗ್ರಂಥ ರಚನೆಯಲ್ಲಿ ಬರೀ ತಮ್ಮ ಗ್ರಂಥ ಬರೆಯೋದಲ್ಲ, ಬೇರೆ ಪ್ರಾಚೀನ ಗ್ರಂಥಗಳನ್ನು ಇತರ ಗ್ರಂಥಗಳನ್ನು ಬರೆದಿಡೋದು, ಮುಂದಿನವರಿಗೆ ಸಿಗಬೇಕು ಅದು ಅಂತ. ರೀಪ್ರಿಂಟ್ ಅಂತಾರಲ್ಲ ಆ ವ್ಯವಸ್ಥೆ. ಇವತ್ತಿಗೆ ಪ್ರಿಂಟಾಗಿ ಸಿಕ್ಕ ಗ್ರಂಥಗಳನ್ನೇ ಓದಲಿಕ್ಕೆ ಆಗೋದಿಲ್ಲ ನಮಗೆ. ಯಾಕೆಂದರೆ ಆ ವೇಗ ಕಮ್ಮಿ ಆಗಿದೆ. ಬರ್ತಾ ಬರ್ತಾ ನಮ್ಮ ಪ್ರವೃತ್ತಿಯ ವೇಗ, ಅದೇ ಹೇಳಿದೆ ಮಂದ ಭಾಗ್ಯ ಕಿಮದೃತ ಅಂತ ಹೇಳಿದಂತೆ ದಿನೇ ದಿನೇ ಎಲ್ಲವೂ ಕ್ಷೀಣಿಸ್ತಾ ಇದೆ. ಅಂತಹ ಕ್ಷೀಣಿಸಿದ ಸಂದರ್ಭದಲ್ಲಿ ಆ ಶಕ್ತಿಯನ್ನು ಹರಣ ಮಾಡ್ತಾನೆ ಕಲಿ ಅನ್ನೋದು ಸತ್ಯ. ವಿಜಯಧ್ವನಿ ತೀರ್ಥರ ವ್ಯಾಖ್ಯಾನಕಾರರು ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ಶಕ್ತಿಯನ್ನು ಕಡಿಮೆ ಮಾಡ್ತಾನೆ ಅಂತ ಒಂದು ಅರ್ಥ ಆದರೂ ಕೂಡ ವಿಶೇಷವಾಗಿ ಸತ್ವ ಗುಣವನ್ನೇ ಅಪಹರಣ ಮಾಡಿಬಿಡ್ತಾನೆ. ರಜೋಗುಣ ತಮೋಗುಣಗಳು ಬೇಕಾದಷ್ಟು ಇರುತ್ತೆ, ಅದು ತೊಂದರೆ ಮಾಡೋದೇ ಇಲ್ಲ ಕಲಿ. ಯಾಕೆ ಇಷ್ಟ ಅವನಿಗೆ ಅದು. ಜನರಲ್ಲಿರುವ ಸತ್ವಗುಣ ಏನಿರುತ್ತೆ ಆ ಸತ್ವಗುಣವನ್ನು ಅಪಹರಣ ಮಾಡಿಬಿಡ್ತಾನೆ. ಹಾಗೂ ಒಳ್ಳೆಯತನ ಎಲ್ಲೂ ಕಾಣೋದಿಲ್ಲ. ಅದನ್ನೇ ವೇದೇಶಿ ತೀರ್ಥರು ತುಂಬ ಸುಂದರವಾದಂತಹ ಮಾತು ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಅವರು ತಾವು ದೇಹವನ್ನು ತ್ಯಾಗ ಮಾಡುವ ಸಂದರ್ಭದಲ್ಲಿ ಹೇಳಿದಂತಹ ಕೊನೆಯ ಮಾತು ಯಾದವಾರ್ಯರಿಗೆ, ಕಾಲೋಯಮೀರ ಸುತಶಾಸ್ತ್ರ ವಿಚಾರಹೀನ ಹೀನೋಚ್ಛ್ರಯ ಗ್ರಸಿತ ಸಾಧು ಗುಣೋದಯಶ್ಚ. 400 ವರ್ಷದ ಕೆಳಗೆ ಹೇಳಿದ ಮಾತು ಅವರು. ಈ ಕಾಲ ಹೇಗಿದೆ ಅಂತಂದ್ರೆ ಆಚಾರ್ಯರ ವೇದವ್ಯಾಸ ದೇವರ ಸಿದ್ಧಾಂತಗಳ ಚಿಂತನೆ ವಿಚಾರ ಅದರಂತೆ ಬದುಕುವ ಪ್ರವೃತ್ತಿ ಸಂಪೂರ್ಣ ಕ್ಷೀಣಿಸ್ತಾ ಇದೆ. 500 ವರ್ಷದ ಸಮೀಪದಲ್ಲಿ ಹೇಳಿದಂತಹ ಮಾತಿದ್ದು. ಇವತ್ತಿನ ಪರಿಸ್ಥಿತಿಗೆ ಏನು ಹೇಳ್ತಾ ಇದ್ರೆ ಏನು, ಹೀನೋಚ್ಛ್ರಯ, ಯಾರಲ್ಲಿ ದುರ್ಗುಣಗಳಿರುತ್ತೆ, ರಜೋಗುಣ ತಮೋಗುಣಗಳಿರುತ್ತೆ, ಅವರೇ ಉತ್ತಮ ಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರೆ. ನಾವು ಅಂದ್ಕೊಳ್ತೀವಿ ಕೆಟ್ಟವರಿಗೆ ಕಾಲ ಅಂತ. ಅವ್ರು ಕೆಟ್ಟವರಿಗೆ ಕಾಲ ಇದು. ಕೆಟ್ಟವನೇ ರಾಜ್ಯ ಅಂದಮೇಲೆ ಕೆಟ್ಟವರಿಗೆ ತಾನೇ ಅವಕಾಶ ಸಿಗಬೇಕು. ಹೀನೋಚ್ಛ್ರಯ ಗ್ರಸಿತ ಸಾಧು ಗುಣೋದಯಶ್ಚ. ಸಜ್ಜನರ ಸಾಧು ಗುಣಗಳು ಎಲ್ಲೋ ಮೂಲೆ ಗುಂಪಾಗಿಬಿಡ್ತಾರೆ. ಒಳ್ಳೆ ಅನುಷ್ಠಾನ ಮಾಡ್ತಿರ್ತಾರೆ, ಮುಂದೆ ಬರೋದೇ ಇಲ್ಲ. ಒಳ್ಳೆ ಜ್ಞಾನಿಗಳಾಗಿರ್ತಾರೆ, ಮುಂದೆ ಬರೋದೇ ಇಲ್ಲ. ಎಲ್ಲೋ ಮೂಲೆ ಗುಂಪಾಗಿಬಿಡ್ತಾರೆ. ಅದೃಷ್ಟಕ್ಕೆ ಕೆಲವರು ಅಲ್ಲಿ ಇಲ್ಲಿ ಮೇಲೆ ಬರ್ತಾರೆ ಅಷ್ಟೇ. ಆ ಮೇಲೆ ಬಂದರೂ ಕೂಡ ದುರ್ಜನರಿಗೆ ಎಷ್ಟು ವೈಭವ ಇರುತ್ತೋ ಅಷ್ಟು ವೈಭವ ಸಜ್ಜನರಿಗೆ ಇರೋದಿಲ್ಲ. ಇದರಲ್ಲಿ ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಜಗತ್ತಿನ ಬಗ್ಗೆ ಸಮಾಜದ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ಏನಪ್ಪಾ ಅಂತ ಯೋಚನೆ ಮಾಡ್ತಾ ಕೂಡದೇನೆ ಮರುತಾತ್ಮನ ದಿವ್ಯಶಾಸ್ತ್ರ ವ್ಯಾಖ್ಯಾನವೇವ ಸತತಂ ಕುರು ಮಾತ್ಯಜೇತಿ. ಆಚಾರ್ಯರ ಸಿದ್ಧಾಂತದ ವೇದವ್ಯಾಸದೇವರ ಸಿದ್ಧಾಂತದ ಪಾಠ ಪ್ರವಚನದಲ್ಲೇ ಆಸಕ್ತನಾಗಿರು, ಅದನ್ನೇ ಮಾಡ್ತಾ ಇರು, ಆಗ ಮಾತ್ರ ನಿನ್ನ ಜೀವನದ ಉತ್ಕರ್ಷವಾಗತ್ತೆ ಅಂತ ಕೊನೆಯ ಮಾತನ್ನ ಆದೇಶವನ್ನು ಕೊಟ್ಟು ಹೋಗ್ತಾರೆ ವೇದೇಶಿ ತೀರ್ಥರು ಅಂತ ಕೇಳ್ತೀವಿ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಸತ್ವಹಾರ ಜನರ ಸತ್ವಗುಣವನ್ನು ಸಂಪೂರ್ಣವಾಗಿ ಹಾಳು ಮಾಡಿಬಿಡ್ತಾನೆ ಕಲಿ. ಇಂತಹ ದುಸ್ತರವಾದ ಕಾಲದಲ್ಲಿ ಈ ಸಮಸ್ಯೆಯಿಂದ ನಾವು ಪಾರಾಗಬೇಕು ಅಂತಂದ್ರೆ ನಮಗಿರೋ ಒಂದೇ ಒಂದು ನೌಕೆ, ಅದು ಭಾಗವತ ನೌಕೆ. ಆ ಭಾಗವತ ನೌಕೆಯನ್ನು ನಮಗೆ ನೀವು ತಲುಪಿಸಲು ಬಂದಿದ್ದೀರಿ. ಬ್ರೂಹಿ ಯೋಗೇಶ್ವರೇ ಕೃಷ್ಣೆ ಬ್ರಹ್ಮಣ್ಯೇ ಧರ್ಮ ಕರ್ಮಣಿ ಸ್ವಾಂ ಕಾಷ್ಟ ಮಧುನೋಪೇತೆ ಧರ್ಮ ಕಂ ಶರಣಂಗತಃ. ಆದ್ದರಿಂದಾಗಿ ಕೃಷ್ಣ ಪರಮಾತ್ಮ ಇರುವ ತನಕ ಕಲಿಯ ಪ್ರಭಾವ ಇಲ್ಲಿ ಮೂಡಲಿಲ್ಲ, ಅಧರ್ಮಕ್ಕೆ ಅವಕಾಶವಾಗಲಿಲ್ಲ. ಕೃಷ್ಣ ಪರಮಾತ್ಮ ತಾನು ಪರಂಧಾಮಕ್ಕೆ ಹೊರಟ ಮೇಲೆ, ತನ್ನ ಮೂಲ ರೂಪಕ್ಕೆ ಸೇರಿದ ಮೇಲೆ ಈ ಧರ್ಮ ಭಕ್ತಿ ಜ್ಞಾನ ರೂಪವಾದಂತಹ ಧರ್ಮ ಯಾರನ್ನ ಶರಣ ಹೊಂದಿತು ಅಂದ್ರೆ ಅಭಿಪ್ರಾಯ, ಈ ಭಕ್ತಿಯನ್ನ ರಕ್ಷಣೆ ಮಾಡುವ, ಜ್ಞಾನವನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನ ಯಾರು ಪಡೆದಿದ್ದಾರೆ, ಯಾರನ್ನ ಆಶ್ರಯಣ ಮಾಡೋದ್ರಿಂದ ನಮ್ಮ ಭಕ್ತಿ ಜ್ಞಾನಗಳ ಅಭಿವೃದ್ಧಿ ಆಗತ್ತೆ, ಅದನ್ನು ತಿಳಿಸಬೇಕು ಅಂತ ಶೌನಕರ ಪ್ರಶ್ನೆಯನ್ನು ಮಾಡುತ್ತಾರೆ. ಈ ಶೌನಕರ ಪ್ರಶ್ನೆಗೆ ಭಾಗವತದ ಪ್ರಥಮ ಸ್ಕಂದದ ಪ್ರಥಮಾಧ್ಯಾಯ ಅನ್ನೋದು ಸಮಾಪ್ತವಾಗ್ತಾ ಇದೆ. ದ್ವಿತೀಯಾಧ್ಯಾಯದಿಂದ ಸೂತ ಪುರಾಣಿಕರು ಪ್ರಶ್ನೆ ಉತ್ತರವನ್ನು ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡುತ್ತಾರೆ. 20 ಅಧ್ಯಾಯಗಳಿದೆ. ಪ್ರಥಮ ಸ್ಕಂದದಲ್ಲಿ 20 ಅಧ್ಯಾಯಗಳಿದೆ. ಒಂದೊಂದರಲ್ಲಿ 30, 40 ಈ ಥರ ಹೆಚ್ಚು ಕಡಿಮೆ ಶ್ಲೋಕಗಳು ಕ್ರಮವಾಗಿ ಬರುತ್ತೆ. ಒಟ್ಟಾರೆ ಭಾಗವತದಲ್ಲಿ ಬರುವ ಎಲ್ಲ ವಿಷಯಗಳ ಪೂರ್ವಪೀಠಿಗೆ ಇಲ್ಲಿದೆ. ಶ್ರವಣ ಯಾಕೆ ಮಾಡಬೇಕು, ಭಾಗವತದ ಪ್ರಸಕ್ತಿ ಏನು, ಅನಿವಾರ್ಯತೆ ಏನು, ಸಂಕ್ಷೇಪ ವಿಸ್ತಾರವಾಗಿ ಅದನ್ನು ಹಂತ ಹಂತವಾಗಿ ನಿರೂಪಣೆಯನ್ನು ಮಾಡ್ತಾ ಸಾಕ್ತಾರೆ. ಆ ದ್ವಿತೀಯಾಧ್ಯಾಯದ ವಿಚಾರಗಳನ್ನು ಮತ್ತೆ ನಾಳೆ ದಿವಸದಲ್ಲಿ ಚಿಂತನೆ ಮಾಡೋಣ. ಇವತ್ತಿನ ಉಪನ್ಯಾಸವನ್ನು ಭಗವಂತನಿಗೆ ಸಮರ್ಪಿಸ್ತೇನೆ. ಶ್ರೀಕೃಷ್ಣ ನಮಸ್ತೆ.